ಮುಂದಕ್ಕೆ ಈ ಕೃತಿಯ ಮಹತ್ವದ ಬಗ್ಗೆ, ವಿಶೇಷತೆಯ ಬಗ್ಗೆ ಮಾತಾಡ್ತಾ ಕೃತಿಯ ಬಗ್ಗೆ ಮಾತುಗಳನ್ನ ಆಡ್ಲಿಕ್ಕಿದ್ದಾರೆ ಹಿರಿಯರಾದಂಥ ವಿದ್ವಾಂಸರಾದಂತಹ ಕಶೆಪೂಡಿ ಸೂರ್ಯನಾರಾಯಣ ಭಟ್ಟಿಗಳು. ಕ್ಷೇತ್ರಾಧಿಪತಿನ ದೋಸ್ತಿ ಅಗ್ರಾಸೀನರಾಗಿರುವ ಅಧ್ಯಾಯ ಸೇರಿರುವ ಎಲ್ಲ ಸದರಿ ಹಿಂದೂ ಬಂಧುಗಳಿಗೆ ಸಲಾಮಗಳು. ಕುಂಕುಮ ಮಹತಿ ಪುಸ್ತಕದ ಒಳಗಡೆ ಏನಿದೆ, ಅದರ ಪೂರಣ ಏನು, ಎಲ್ಲವನ್ನು ನಿಮ್ಮ ಮುಂದೆ ತೆರೆದಿಡಬೇಕಾದಂತಹ ಕರ್ತವ್ಯ ನನ್ನದಲ್ಲ ಅಂತ ತಿಳ್ಕೊಳ್ತೇನೆ. ಎಲ್ಲವನ್ನು ನಾನೇ ಹೇಳಿದರೆ ಪುಸ್ತಕ ನೀವು ಯಾಕೆ ತಗೊಳ್ಬೇಕು? ಇಲ್ಲಿ ಕೇಳಿಕೊಂಡ್ರೆ ಹೋದರೆ ಸಾಕು, ಅಥವಾ ಅವರು ರೆಕಾರ್ಡ್ ಮಾಡ್ತಾರೆ ಅದನ್ನು ಕೇಳಿಕೊಂಡ್ರೆ ಸಾಕು. ಪುಸ್ತಕವನ್ನು ನೀವೇ ಖರೀದಿ ಮಾಡಿ ಪುಸ್ತಕವನ್ನು ಓದಬೇಕು. ನನಗೆ ಹೆಮ್ಮೆ ಯಾಕೆ ಕೇಳಿದರೆ, ನಮ್ಮ ಜೀವನದಲ್ಲಿ ಎಲ್ಲಿಯೋ ನಮಗೆ ಸಾಮಾನ್ಯರು ಕೇಳೋದು, ನಾನು ದೊಡ್ಡ ವಿದ್ವಾಂಸರಿಗೆ ಅಂತಲ್ಲ, ಸಾಮಾನ್ಯರಿಗೆ 10-100 ಪ್ರಶ್ನೆಗಳು ಆಗಾಗ ಕಾಡ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಇದರ ಹೂರಣ ಏನಿದೆ, ನಮಗೆ ಎಲ್ಲಿಯೋ ಒಂದು ದಿನಕ್ಕೆ ಹುಡುಕಿ ತೆಗೆಯಲಿಕ್ಕೆ ಅನುಕೂಲ ಆಗುವಂತಹ ಒಂದು ಪುಸ್ತಕ, ಅದಕ್ಕೋಸ್ಕರ ಸಂಗ್ರಹ ಯೋಗ್ಯವಾದದ್ದು ಅನ್ನುವಂಥದ್ದೇ ಇದರ ಮೊದಲ ಗರಿಮೆ. ಕುಂಕುಮ ಅಂತ ಪುಸ್ತಕದ ಹೆಸರು ಇಡ್ಬೋದಿತ್ತು, ಒಟ್ಟಿಗೆ ಮಹತಿ ಅಂತ ಸೇರಿಸಿ ಬಿಟ್ಟಿದ್ದಾರೆ. ಅದು ಏನು ಪ್ರೇರಣೆ ಸಿಕ್ಕಿತೋ ಗೊತ್ತಿಲ್ಲ, ಯಾಕೆ ಮಹತಿ ಅಂತ ಶಬ್ದ ಸೇರಿಸಿದ್ರು ಅಂತ. ಅದರಲ್ಲಿ ಅವಳ ಹೆಸರಿದೆ, ಹೌದು, ಮಹತಿ ಮೇರು ನಿಲಯ ಅಂತೆಲ್ಲ. ಮಹತಿ ಅಂದರೆ ಒಂದನೇದಾಗಿ ತಾಯಿಯ ಹೆಸರು ಅವಳು, ಲಲಿತಾಂಬಿಕೆಯಲ್ಲಿ. ಮಹತ್ತರವಾದದ್ದು, ದೊಡ್ಡದಾದದ್ದು. ಅಲ್ಲಿ ಮೇರು ಅನ್ನುವಂಥದ್ದೇ, ಮೇರು ಅನ್ನುವ ಶಬ್ದವನ್ನು ಉಪಯೋಗ ಮಾಡುವಂಥದ್ದೇ ದೊಡ್ಡದು ಅನ್ನುವ ಶಬ್ದದ ಅರ್ಥಕ್ಕೋಸ್ಕರವೇ ಅಲ್ಲಿ ಬಂದಿರುವಂಥದ್ದು. ಅದು ಅಲ್ಲಿ ಆಕೆಯ ಸಾನ್ನಿಧ್ಯ ಇರುವಂಥದ್ದು, ಅಲ್ಲಿ ಅವರು ಇರುವಂಥವಳು ಅಂತ ಹೇಳಿ ಸಹಸ್ರನಾಮದಲ್ಲಿ ಬಂದದ್ದು ಹೇಳಿದ್ ನಾನು. ಮಹತಿ ಅಂದರೆ ದೊಡ್ಡದು ಅನ್ನುವಂಥದ್ದು ಮಾತ್ರ ಅರ್ಥ ಅಲ್ಲ ಅಂತ, ಗಾತ್ರದಲ್ಲಿ ದೊಡ್ಡದು ಅಂತ ಅರ್ಥ ಅಲ್ಲ ಅಂತ, ಮಹತ್ವದಲ್ಲಿ ದೊಡ್ಡದು ಅಂತ ಅರ್ಥ. ಅದು ನಿಜವಾಗಿ ಇದನ್ನು ಮೀರುವಂಥದ್ದು ಇನ್ನೊಂದಿಲ್ಲ ಅಂತ. ಎಷ್ಟೋ ಸಲ ಒಂದು ವಾಕ್ಯ ಇದೆ, ನಾವು ನೆನಪಿಟ್ಟುಕೊಳ್ಬೇಕಾದ್ರು. ನಹಿ ಜ್ಯೇಷ್ಠಸ್ಯ ಜ್ಯೇಷ್ಠತ್ವಂ ಗುಣೈರ್ ಜ್ಯೇಷ್ಠತ್ವ ಮುಚ್ಚತಿ. ದೊಡ್ಡದು ಅಂದ ಮಾತ್ರಕ್ಕೆ, ಅಥವಾ ನಾನು ದೊಡ್ಡವ ಅಂದ ಮಾತ್ರಕ್ಕೆ ದೊಡ್ಡವನಾಗುವುದಿಲ್ಲ ಅಂತ. ಜ್ಯೇಷ್ಠತ್ವ ಅನ್ನೋದು ಬರುವುದು ಹೇಗೆ, ಮಹತ್ವ ಅನ್ನೋದು, ಈ ಮಹತಿ ಅನ್ನೋದರ ಅರ್ಥ ಏನು ಕೇಳಿದರೆ ಅದರ 2ನೇ ವಾಕ್ಯದಲ್ಲಿ ಹೇಳ್ತಾರೆ, ಕೇತಕಿ ಗುರುಪತ್ರಾಭ್ಯಾಂ ಲಘುಪತ್ರಸ್ಯ ಗೌರವಂ. ಕೇದಗೆಯ ದೊಡ್ಡ ಎಲೆಗಳಿರ್ತದಲ್ಲ, ಪಚ್ಚೆದ್ದು ಕೆಳಗೆ ಮುಳ್ಳಿದ್ದದ್ದು, ಎಷ್ಟು ಸಾವಿರ ಸಿಗ್ತದೆ ಅದು, ಅದಕ್ಕೆ ಗೌರವ ಇಲ್ಲ ಅಂತ. ಅಲ್ಲಿ ಒಂದು ಲಘುಪತ್ರ ಮೇಲೆ ಇರುವಂಥದ್ದಲ್ಲಿ ಅರಸಿನ ಬಣ್ಣದಲ್ಲಿ ಇರ್ತದೆ, ಚಿಕ್ಕದು ತುದಿ, ಅದಕ್ಕೆ ಗೌರವ. ಅದಕ್ಕೆ ಮಾತ್ರ ಕೇದಗೆಯಲ್ಲಿ ಹೇಗೆ ತುತ್ತ ತುದಿಯ ಚಿಕ್ಕದಕ್ಕೆ ಗೌರವ ಬರ್ತದೆ. ಯಾಕೆ ಕೇಳಿದರೆ ಗುಣೈಹಿ ಜ್ಯೇಷ್ಠತ್ವ ಮುಚ್ಚದೆ, ಗುಣದಿಂದಾಗಿ ಜ್ಯೇಷ್ಠತ್ವ ಅಂತ ಬರುವುದು, ಮಹತ್ವ ಅಂತ ಬರುವುದು ಅದರ ಗುಣದಿಂದಾಗಿ. ಆದ ಕಾರಣ ಇಲ್ಲಿ ಉಪಯೋಗ ಮಾಡಿದ ಕುಂಕುಮದ ಜೊತೆಗೆ ಮಹತಿ ಅಂತ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ ಅಂತ ಹೇಳಿದರೆ ಏನೋ ಒಂದು ಮಹತ್ವ ಇದೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಸಾಕು. ನಾವು ಎಷ್ಟೋ ಸಲ ಏನಾಗ್ತದೆ ಕೇಳಿದರೆ, ಯಾವುದನ್ನು ವೈಜ್ಞಾನಿಕವಾಗಿ ಸಮರ್ಥನೆ ಮಾಡಲಿಕ್ಕೆ ಹೋಗಿ ನಾವು ನಗೆ ಪಾಟಲಾಗ್ತೇವೆ. ಅನೇಕ ಕಡೆಗಳಲ್ಲಿ ಗಮನಿಸಿದ್ದೇವೆ ನಾವು. ಅಗತ್ಯ ಇಲ್ಲ ಅದಕ್ಕೆ ಅಂತ. ವೈಜ್ಞಾನಿಕ ಅನ್ನೋ ಶಬ್ದಕ್ಕೆ ಆಂಗ್ಲ ಭಾಷೆಯ ಶಬ್ದವನ್ನು ನಾನು ಹೇಳ್ತಾ ಇರೋದು, ಸೈಂಟಿಫಿಕ್ ಅನ್ನುವಂಥದ್ದು. ಆ ಶಬ್ದದ ವ್ಯತ್ಯಾಸ ನಮಗೆ ಗೊತ್ತಿರಬೇಕು. ನಾವು ಸಾಮಾನ್ಯವಾಗಿ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಪಾಠ ಮಾಡುವಾಗ ಸೈನ್ಸ್ ಈಸ್ ಈಕ್ವಲ್ ಟು ವಿಜ್ಞಾನ, ಇದು ನಾವು ತಿಳ್ಕೊಂಡದ್ದು. ಸತ್ಯ ಏನು ಕೇಳಿದರೆ, ನಿಮ್ಮದು ಎಲ್ಲರದ್ದು ಸಹಮತ ಉಂಟ ಇಲ್ವೋ ನನಗೆ ಗೊತ್ತಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಬೇಕಾದರೆ ತಿಳ್ಕೊಳ್ಳಿ. ವಿಜ್ಞಾನ ಅನ್ನುವ ಶಬ್ದದ ವಿರುದ್ಧ ಪದ ಯಾವುದು ಅಂತ ಕೇಳಿದರೆ ಅದು ಸೈನ್ಸ್. ವಾಟ್ ಈಸ್ ಸೈನ್ಸ್ ಅಂತ ಕೇಳಿದರೆ, ಯಾವುದು ನಾಳೆಯ ದಿನ ಸುಳ್ಳಾಗ್ತದೋ ಅದಕ್ಕೆ ಸೈನ್ಸ್ ಅಂತ ಕರಿತೇವೆ, ಇದು ಸತ್ಯ. ಯಾವುದು ಸಾರ್ವಕಾಲಿಕ ಸತ್ಯವೋ ಅದಕ್ಕೆ ವಿಜ್ಞಾನ ಅಂತ ಹೆಸರು. ನಿಮಗೆ ಪಥ್ಯ ಅಂತ ಅನ್ನಿಸ್ತದೆ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಒಬ್ಬ ದೊಡ್ಡ ಸೈಂಟಿಸ್ಟ್ ಇದ್ದ, ಭೂಮಿ ಚಟ್ಪಟೆಯಾಗಿತ್ತು ಅಂತ ಹೇಳ್ತಾ ಇದ್ದ, ಅವನು ದೊಡ್ಡ ಸೈಂಟಿಸ್ಟ್ ಅವ, ಅದು ಸೈನ್ಸ್ ಆಗ. ಸ್ವಲ್ಪ ಕಾಲ ಕಳೀತು, ಯಾರೋ ಒಬ್ಬ ಬುದ್ಧಿವಂತ ಅವನನ್ನು ಮೀರಿ ಬಂದ, ಅಲ್ಲ ಭೂಮಿ ದುಡ್ಡಾಗಿದೆ, ಚೆಂಡಿನ ಹಾಗೆ ರೌಂಡ್ ಆಗಿದೆ ಅಂತ ಒಬ್ಬ ಹೇಳಿದ. ಆ ಮುದ್ದಿನವ ಡಿಲೀಟ್ ಆದ, ಇವತ್ತು ಸೈಂಟಿಸ್ಟ್ ಆದ ಅಂತ.
ಸ್ವಲ್ಪ ಕಾಲ ಕಳಿಬೇಕಾದ್ರೆ ಅವನು ಅಲ್ಲ ಅಂತ ಮತ್ತೆ ಯಾರೋ ಹುಟ್ಟಿ ಬಂದ್ರು. ಅವ್ರು ಹೇಳಿದ್ರು ಭೂಮಿ ವೃತ್ತಾಕಾರದಲ್ಲಿ ಇಲ್ಲ, ರೌಂಡ್ ಆಗಿಲ್ಲ, ಗೋಲ್ ಅಲ್ಲ, ಅದು ಕೋಳಿ ಮೊಟ್ಟೆಯ ಹಾಗೆ ಇದೆ, ಸ್ವಲ್ಪ ರೌಂಡ್, ಚೆಂಡಿನ ಹಾಗೆ ರೌಂಡ್ ಆಗಿಲ್ಲ, ಅದು ಕೋಳಿ ಮೊಟ್ಟೆಯ ಹಾಗಿದೆ, ಅದು ಸಹ ನೇರ ಇಲ್ಲ, ಸ್ವಲ್ಪ ಮಾಲೆ ಉಂಟು. ಅವ ಸೈಂಟಿಸ್ಟ್ ಆದ, ಮುದ್ದಿನ ಒಂದು ಡಿಲೀಟ್ ಆಯಿತು. ಹೀಗೆ ಒಂದೊಂದು ಇದು ಸೈನ್ಸ್ ಅಂತ ಹೇಳುದು. ನಾಳೆ ಯಾವುದು ಸುಳ್ಳಾಗ್ತದೆ ಅದಕ್ಕೆ ಸೈನ್ಸ್ ಅಂತ ಕರೀತೇವೆ. ಅವನಿಗೆ ಹೆಡ್ಡನಿಗೆ ಮರದ ಬುಡದಲ್ಲಿ ಕೂತಾಗ ತಲೆಗೆ ಬಿದ್ದ ಆ್ಯಪಲ್ನಿಂದಾಗಿ ಅವನಿಗೆ ಗೊತ್ತಾಯಿತು ಗುರುತ್ವಾಕರ್ಷಣ ಉಂಟು ಅಂತ. ಇಲ್ಲದಿದ್ದರೆ ಅಲ್ಲಿವರೆಗೆ ಗೊತ್ತಿಲ್ಲ. ಆನಂತರ ಜಗತ್ತು ಆ ಸೈಂಟಿಸ್ಟ್ನ ಮಾತನ್ನು ಒಪ್ಪಿಕೊಂಡಿತ್ತು. ಯಾವುದೇ ವಿಷಯವನ್ನು ಇಟ್ಟುಕೊಂಡು ಹೋಗಿ ಎಲ್ಲರಿದನ್ನು ಒಪ್ತಾರೆ ಅಂತ ಇಲ್ಲ. ನಮಗೆ ಮಾತ್ರ ಗೊತ್ತು ಸಾರ್ವಕಾಲಿಕ ಸತ್ಯ ಏನು, ಅದು ಸನಾತನತೆ ಮಾತ್ರ ಅಂತ, ಬೇರೆ ಯಾವುದೂ ಇಲ್ಲ ಅಂತ. 10,000 ವರ್ಷದ ಹಿಂದೆ ಏನು ಹೇಳಿದರೆ ಇವತ್ತಿಗೂ ಅದೇ ಸತ್ಯ, ಇನ್ನೂ 10,000 ಕಳೆದರೂ ಅದೇ ಸತ್ಯವಾಗಿ ಉಳಿತದೆ. ಅದನ್ನು ವಿಜ್ಞಾನ ಅಂತ ಕರೆಯುವಂಥದ್ದು. ಆ ವಿಶಿಷ್ಟವಾದಂತಹ ಜ್ಞಾನ ಏನಿದೆ ಅದನ್ನು ನಮಗೆ ಎಷ್ಟೋ ಸಲ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟ ಅಂತ ಅನ್ನಿಸ್ಬೋದು. ನೀವೊಂದು ಆ ಪುಸ್ತಕವನ್ನು ಒಂದ್ಸಲ ತೆರೆದು ನೋಡಿದರೆ ಸಾಮಾನ್ಯರು ಮೇಲಿಂದ ಅವರು ಹೇಳಿದರು, ಅವರ ಮಾತಲ್ಲಿ ಎಷ್ಟು ನಿಮಗೆ ಅರ್ಥ ಆಯಿತೋ ಗೊತ್ತಿಲ್ಲ. ಆ ಪುಸ್ತಕಕ್ಕೆ ಬೇಕಾದ ಸಂಗ್ರಹವನ್ನು ಅಷ್ಟನ್ನು ಮಾಡಿಟ್ಟು ಬರೆದು ಅದನ್ನು ಹಾಗೆ ಅವರು ಕೊಡ್ತಿದ್ರೆ ಏನಾಗ್ತಿತ್ತು ಅಂತ. ಶೀಲಕ್ಕನಿಗೆ ಮರಳು ಅಂತ ಹೇಳ್ತಿದ್ರು. ನಿಜವಾಗಿ ಸಾಮಾನ್ಯ ಹೆಚ್ಚಿನ ಜನರು ಹಾಗೆ ಹೇಳೋದು. ಯಾಕೆ ಕೇಳಿದರೆ ಅದು ಅವನ ತಲೆಯ ಮೇಲಿಂದ ಹೋಗ್ತದೆ ಅಂತ ಅರ್ಥ ಆಗೋದಿಲ್ಲ ಅಂತ ಹಾಗೆಲ್ಲ ಕೊಟ್ಟರೆ. ಅವರಿಗೆ ಎಂತೋ ಸಂಗ್ರಹ ಮಾಡಿದ್ರು, ಅವರ ಪರಿಶ್ರಮ ಏನು, ಅದನ್ನೆಲ್ಲ ಇಟ್ಟುಕೊಂಡು ಜನರಿಗೆ ಹಾಗೆ ಕೊಟ್ಟರೆ ಜನರು ಒಪ್ಪುವುದೇ ಇಲ್ಲ. ಅದನ್ನು ಎಲ್ಲಿಂದ ಪಾಪಿ ಹೊಡೆದಿಟ್ಟಿದ್ದಾಳೆ ಹೀಗೆ ಜನ ಮಾತಾಡೋದು. ಇಷ್ಟು ಒಂದು ಚಿಕ್ಕ ಹೇಳಲಿಕ್ಕೆ ಮಹತ್ತಿ ಆಗಿರ್ಬೋದು, ಮಹತ್ತರದ್ದಾಗಿರ್ಬೋದು. ನೀವೊಂದ್ಸಲ ಯಾರಾದರೂ ಯೋಚನೆ ಮಾಡಿ, ಕುಂಕುಮ ಅಂತ ನಾನು ವಿಷಯ ಕೊಡ್ತೇನೆ, ಎಂತ ಬರೀತೀರಿ ಅಂತ. ಹಿಂದೂ ಧರ್ಮದಲ್ಲಿ ಹುಟ್ಟಿದವರು, ಇಷ್ಟು ದೊಡ್ಡದಾಗಿದ್ದೇವೆ, 40, 50, 60 ವರ್ಷ ಪ್ರಾಯ ಆಗಿದೆ, ನಾನೇನು ಬರಿಬೋದು ಯೋಚನೆ ಮಾಡಿದರೆ ನಮಗೆ ಆಗ ಸಮಸ್ಯೆ ಗೊತ್ತಾಗೋದು ಏನು ಅಂತ. ಎಲ್ಲಿಂದ ಆಧಾರ ಹುಡುಕೋದು, ಯಾವ ಗ್ರಂಥಗಳಲ್ಲಿ ಸಿಗ್ತದೆ? ಎಲ್ಲಿಯೋ ಒಂದು ಶ್ಲೋಕ ಕೇಳಿದಿರ್ಬೋದು, ಕುಂಕುಮ ಮೃಗನಾಭಿಂಚ ಗೋರೋಚನ ಸಮನ್ವಿತಂ. ಕುಂಕುಮ ಅಂದರೆ ಅದಕ್ಕೆ ಗೋರೋಚನ ಬೇಕು, ಅದರೊಟ್ಟಿಗೆ ಮೃಗನಾಭಿ ಪರಿಮಳದು, ಆ ಮೃಗನಾಭಿ ಇದನ್ನು ಸೇರಿಸ್ತಾರೆ ಅಂತ ಕಾಣ್ತದೆ. ಮತ್ತೆ ಎಲ್ಲಿಯೋ ಕಂಡುಕೊಂಡಂತಹ ಅರಸಿನವ ಸುಣ್ಣವ ಇಂಥದ್ದನ್ನು ಉಪಯೋಗ ಮಾಡಿಕೊಂಡು ದೇಶಿ ದನದ ತುಪ್ಪವ ಅಂತ ಅಲ್ಲಿ ಇಲ್ಲಿ ಕೇಳಿದ್ದನ್ನು ಹೇಳಿ ನೀವು ಒಂದು ಪುಟ ಬರಿಬೋದು, 10 ವಾಕ್ಯಗಳನ್ನು ಬರಿಬೋದು. ಬಹಳ ದೊಡ್ಡ ಪರಿಶ್ರಮದ ಕೆಲಸ ಇದು ಅಂತ. ಅದನ್ನು ಬಟ್ಟಿ ಇಳಿಸಿ ಕೊನೆಗೆ ಈ ಮಟ್ಟಕ್ಕೆ ಒಂದು 60-70 ಪುಟದಲ್ಲಿ ಕೊಟ್ಟಿದ್ದಾರಲ್ಲ, ನನಗೆ ನಿಜವಾಗಿ ಆಶ್ಚರ್ಯ ಅಂತ ಅನ್ನಿಸಿತು. ಪುಸ್ತಕ ಸುಮ್ಮನೆ ಹೀಗೆ ಅವರು ಎಂಥ ಪುಸ್ತಕ ಬರೆದಿದ್ದಾರೆ ಅಂತ ನೋಡೋದು. ಮೊದಲು ಏನು ಮಾಡಿದ್ದಾರೆ ಕೇಳಿದರೆ, ನಮ್ಮ ಸಾಮಾನ್ಯರ ಮನಸ್ಸಲ್ಲಿ ಏನು ಪ್ರಶ್ನೆಗಳು ಬರ್ತದೆ ಅಂತಹ ಒಂದು 10, 20, 30 ಪ್ರಶ್ನೆಗಳನ್ನು ಅವರೇ ಆ ಪ್ರಶ್ನೆಗಳನ್ನು ಇಟ್ಟುಕೊಂಡು ಅದನ್ನು ಉತ್ತರ ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ. ಶಾಸ್ತ್ರೀಯವಾದಂತಹ ಶಬ್ದಗಳನ್ನು, ವಾಕ್ಯಗಳನ್ನು ವೇದದಲ್ಲಿ ಇಂಥ ಬಂದಿದ್ದಂಥ ವೇದದ ವಾಕ್ಯವನ್ನು ಬರೆದು ಅದರ ಅರ್ಥ ಇದು ಅಂತ ಬರೆದು ಅಲ್ಲ ಅಂತ ಹಾಗೆ ತಯಾರು ಮಾಡಿದರೂ ಕಾಣ್ತದೆ. ಅದನ್ನೆಲ್ಲ ಬಿಟ್ಟು ಸಾಮಾನ್ಯ ಜನರಿಗೆ ಅರ್ಥ ಆಗುವ ಹಾಗೆ ಸಾಮಾನ್ಯ ಪ್ರಶ್ನೆಗಳನ್ನು ಹಾಕಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ಮೊದಲಿಗಿದೆ. ಆ ನಂತರ ನೋಡ್ತಾ ಹೋದರೆ ಕಾಣೋದು ಪುಸ್ತಕದ ಒಳಗಡೆ ಕುಂಕುಮಕ್ಕಿಂತ ಹೆಚ್ಚು ಲಲಿತೆಯ ಬಗ್ಗೆ ಇದೆ. ಅದರಲ್ಲಿ 75% ಆಕೆಯ ಬಗ್ಗೆ ಇರುವಂಥದ್ದು. ಯಾಕೆ ಇದು ಉಲ್ಲೇಖ ಮಾಡಿದ್ರು ಅಂತ. ಕುಂಕುಮಾರ್ಚನೆಯ ಬಗ್ಗೆ, ಲಲಿತಾ ಸಹಸ್ರನಾಮದ ಬಗ್ಗೆ, ತ್ರಿಶತಿಯ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡುವ ಅಗತ್ಯ ಏನು ಉಂಟು? ಕುಂಕುಮ ಅಂತ ಬರಲಿಕ್ಕೆ ಹೊರಟದ್ದಲ್ಲ ಅಂತ. ಬೇಕಾಗಿರುವುದೇ ಅದು ಅಂತ. ಅದನ್ನು ಬಿಟ್ಟು ಕುಂಕುಮ ಇಲ್ಲ ಅಂತ. ಭಸ್ಮ ಅಂತ ಹೇಳಿದರೆ ಯಾರ ಬಗ್ಗೆ ಬರಿಬೇಕು? ಪರಶುವನ ಬಗ್ಗೆ ಬರಿಬೇಕು ತಾನೆ. ಕುಂಕುಮ ಅಂತ ಬಂದರೆ ಯಾರ ಬಗ್ಗೆ ಬರಿಬೇಕು? ಕುಂಕುಮ ಅಂತ ಬಂದರೆ ಅಮ್ಮನ ಬಗ್ಗೆ ಬರಿಬೇಕು, ತಾಯಿಯ ಬಗ್ಗೆ ಬರಿಬೇಕು, ನಮ್ಮ ಪರಂಪರೆಯ ಬಗ್ಗೆ ಬರಿಬೇಕು. ಅದರಲ್ಲಿ ಬರಿಬೇಕಾದ್ರೆ ಆ ಪುಸ್ತಕದಲ್ಲಿ ಯಾಕೆ ಕುಂಕುಮ, ಕುಂಕುಮದ ಪ್ರಾಧಾನ್ಯತೆ ಏನು ಹೇಳಬೇಕಾದ್ರೆ ಅಲ್ಲಿ ಜಗನ್ಮಾತೆಯದ್ದೇ ಉಲ್ಲೇಖ ಬರಬೇಕಾದ್ರು. ಅದನ್ನು ಬಹಳ ಚಂದವಾಗಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಒಂದು ಕಡೆಯಿಂದ ಉಪನಿಷತ್ತಿನ ಕೆಲವು ತುಣುಕುಗಳು, ಪ್ರಧಾನವಾಗಿ ಆ ಜಗನ್ಮಾತೆ ಆರಾಧನೆ ಹೇಳಿದರೆ ನಮಗೆ ಬೇರೆ ಯಾರು ಕೊಟ್ಟದ್ದಕ್ಕಿಂತಲೂ ಮಹತ್ತರವಾದ ನಮಗೆ ಸಿಗುವಂಥದ್ದು ಅದು ಶಂಕರ ಭಗವತ್ಪಾದರ ಮಾತುಗಳೇ. ಅದು ಸೌಂದರ್ಯ ಲಹರಿದ್ದಿರ್ಬೋದು, ಬೇರೆ 2-3 ಕಡೆಯಿಂದ ಹೆಕ್ಕಿದ್ದು ಆ ಸುಂದರವಾದ ಕೆಲವು ಶ್ಲೋಕಗಳನ್ನು ಅದರ ಮಧ್ಯದಲ್ಲಿ ಪೋಣಿಸಿಕೊಟ್ಟಿದ್ದಾರೆ. ತಾಯಿ ಏನು ಇದು ಇರುವಂಥದ್ದು, ತಾಯಿಯ ಬಗ್ಗೆ ಅದಕ್ಕಿಂತ ಮೇಲ್ಪಟ್ಟದ್ದು ಇಲ್ಲ ಅಂತ. ಅವರಿಗೆ ಕೃಷ್ಣವೇಣಿ ಅಕ್ಕನಿಗೆ ಬೇರೆ ಎಲ್ಲ ಹೇಳ್ಬೋದಿತ್ತು. ಅವರಿಗೆ ಎಂತ ಹೇಳಿದ್ರು ಅವರಿಗೆ ನೆನಪಾಗಿ ಏನು ಗೊತ್ತಲ್ಲ, ಕೊನೆಗೂ ಅಮ್ಮ. ಇದು ನಮ್ಮ ಪರಂಪರೆ. ಎಂಥದ್ದು ಬೇಕಾದ್ರಾಗಲಿ, ಏನೇ ಬರಲಿ ಜೀವನದಲ್ಲಿ ಬರಲಿ, ಅವನಿಗೆ ಎಷ್ಟೇ ನೋವಾಗಲಿ ಕಷ್ಟ ಆಗಲಿ, ಅಪ್ಪ ಅಂತ ಅಜ್ಜ ಅಂತ ಯಾರು ಬಾಯಲ್ಲಿ ಬರ್ತದ, ಬರೋದು ಅಮ್ಮ ಅಂತಲೇ ಅಲ್ಲ.
ಅಮ್ಮನ ಬಗ್ಗೆಯೇ ಬೇಕಾದ್ದು ಅಂತ ಅದನ್ನು ನೆನಪಿಸಿಕೊಡುವ ಪುಸ್ತಕ ಇದು. ಮೊತ್ತ ಮೊದಲನೇ ಅದಕ್ಕೆ ತಾಯಿಯ ಬಗ್ಗೆ ಏನು ಅಂತ ಅವರು ಸಂಗ್ರಹ ಮಾಡಿ ಬರೆದಿದ್ದಾರೆ. ಆಚಾರ್ಯ ಶಂಕರರ ಅಭಿಮತ ಏನು, ಅವ್ರು ಯಾಕೆ ಹೇಳ್ತಾರೆ, ನಮ್ಮ ದೇಹದ ಹೊರಗಡೆಯಿಂದ ನೋಡಬೇಕಾದ್ರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಇಂದ್ರಿಯಗಳಿಗೆ 5 ವಿಷಯಗಳು ಅಂತ ಇಟ್ಟುಕೊಳ್ಳ. ಇದು ನಮಗೆ ಹೊರಗಿಂದ ನಾವು ಗಮನಿಸುವುದು ಇದೆಲ್ಲ ಪ್ರಾಧಾನ್ಯ ಅಂತ. ಇದನ್ನು ಮೀರಿ ನಮ್ಮ ಒಳಗಡೆ ಇನ್ನ ಇದು ಇದೆ ಅಂತ ನಾವು ಟ್ಯೂನ್ ಮಾಡಬೇಕಾದ್ದು ಅದನ್ನು ಅಂತ. ಆಗ ಚಕ್ರಗಳ ಬಗ್ಗೆ ಉಲ್ಲೇಖ ಮಾಡಬೇಕಾಗಿ ಬರ್ತದೆ ಅವರಿಗೆ. ಷಟ್ಚಕ್ರಗಳು ಪ್ರಧಾನವಾಗಿ ಅಲ್ಲಿ ಉಲ್ಲೇಖ ಆಗಿ ಅದರ ಬಗ್ಗೆ ಅವರು ಅದನ್ನು ಬರೆದದ್ದಿದ್ರೆ, ಈ ಕುಂಕುಮದ ಹೊರಗಡೆಯ ಧಾರಣೆಯಿಂದಾಗಿ ಒಳಗಡೆ ನಮಗೇನೋ ಆಗಬೇಕಲ್ಲ ಅದನ್ನು ನಮಗೆ ತಲುಪಿಸುವ ಪ್ರಯತ್ನ ಮಾಡಿದ್ದಾರೆ ಅವರು. ನಮ್ಮ ಒಳಗಡೆಯಿಂದ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಮತ್ತು ಚೇತನ ಅಂತ ಅದನ್ನು ಕೆಲವರು ಅಂತಃಕರಣ ಅಂತ ಕರೀತಾರೆ, ಪಂಚ ಅಂತಃಕರಣಗಳು ಅಂತ. ಮನಸ್ಸು ನಮಗೆ ಅದು ಗೊತ್ತಿರುವಂಥದ್ದೇ ವಿಷಯ, ನಾವು ಸೀರಿಯಸ್ ಆಗಿ ಯೋಚನೆ ಮಾಡಲಿಕ್ಕೆ ಹೋಗಿರುವುದಿಲ್ಲ ಅಷ್ಟೇ. ಮನಸ್ಸು ಅಂದರೆ ನಮಗೆ ಏನೆಲ್ಲ ಮಾಡಬೇಕು ಅಂತ ಅನ್ನಿಸ್ತದೋ ಅದಕ್ಕೆಲ್ಲದಕ್ಕೆ ಮನಸ್ಸು ಅಂತ ಹೆಸರು. ಆದರೆ ಯಾವುದನ್ನು ನಾವು ಮಾಡಲಿಕ್ಕೆ ಹೊರಟಾಗ ಇದು ಸರಿಯಲ್ಲ ಅಂತ ಹೇಳಿ ಒಳಗಡೆಯಿಂದ ಯಾರೋ ಒಬ್ಬ ಟ್ಯೂನ್ ಮಾಡ್ತಾನಲ್ಲ, ಯಾರೊಬ್ಬ ಹೇಳಿಕೊಡ್ತಾನಲ್ಲ, ಒಬ್ಬ ಗುರು ಇದ್ದಾನಲ್ಲ, ಅವನನ್ನು ಬುದ್ಧಿ ಅಂತ ನಾವು ಕರೆಯೋದು. ದೇವಸ್ಥಾನಕ್ಕೆ ಬಂದೆವು, ಒಂದು ಪುಸ್ತಕದ ಬಿಡುಗಡೆ, ಕುಂಕುಮದ ಬಗ್ಗೆ ಒಂದು ಬರೆದು ಪುಸ್ತಕ ಇಟ್ಟಿದ್ದಾರೆ, ಬಿಡುಗಡೆಗೆ ಅಂತ ನಾನು ಹೊರಡ್ತಾ ಇದ್ದೇನೆ. ಹೊರಟು ಪ್ಯಾಂಟ್ ಹಾಕಿ ಹೊರಟು ಕೋಟ್ ಎಲ್ಲ ಹಾಕಿ ಹೊರಟ ಅಷ್ಟೊತ್ತು ಅವನಿಗೆ ಅನ್ನಿಸಿದ್ದು, ಯಾರು ಏನು ಹೇಳಲಿಲ್ಲ. ನಾನು ಈ ಕೋಟು ಮತ್ತು ಈ ಟೈ ಎಲ್ಲ ಹಾಕೊಂಡು ಆಫೀಸಿಗೆ ಹೋದಾಗ ಇಲ್ಲಿಗೆ ಹೋದರೆ ಸರಿಯಾಗುವುದಿಲ್ಲ ಶೂ ಹಾಕ್ಕೊಂಡು. ಆ ನಂತರ ಕೋಟನ್ನು ತೆಗೆದು ಪ್ಯಾಂಟನ್ನು ತೆಗೆದು ವೇಷ್ಟಿ ಉಟ್ಕೊಂಡು ಬಂದ ಅಂತ ಇಟ್ಟುಕೊಳ್ಳಿ, ಯಾರು ಹೇಳಿದರೆ ಅವನಿಗೆ? ಅವನ ಒಳಗಡೆಯಿಂದ ಎಲ್ಲಿಯೋ ಅವನಿಗಂತದ್ದು ಒಂದು ಬೋಧ ಆಯಿತು, ಇದು ಸರಿಯಲ್ಲ, ಇಂಥದ್ದು ಕಡೆ ಹೋಗಬೇಕಾದ್ರೆ ನಾವೊಂದು ನಮ್ಮ ಉಡುಗೆ ತೊಡುಗೆ ಸಾಂಸ್ಕೃತಿಕವಾಗಿ ಇದೇ ಸರಿ, ನಾನು ವೇಷ್ಟಿ ಉಟ್ಕೊಂಡೆ ಹೋಗಬೇಕು ಅಂತ ಯೋಚನೆ ಮಾಡಿ ಒಬ್ಬ ಬಂದ ಅಂತ ಇಟ್ಟುಕೊಳ್ಳೋಣ. ಅವನ ಅನಿವಾರ್ಯತೆಗೆ ಇಲ್ಲಿ ಎಲ್ಲಿಯೋ ಬಂದವರು, ಅವರ ಕೆಲಸಕ್ಕೆ ಬಂದವರು, ಅದರ ಮಧ್ಯದಲ್ಲಿ ಇಲ್ಲಿ ಬರಲೇಬೇಕು ಅಂತ ಇಚ್ಛೆಯಿಂದ ಎಲ್ಲಿಗೋ ಹೋದವರು ಬರುವಾಗ ಪ್ಯಾಂಟ್ ಹಾಕ್ಕೊಂಡು ಬಂದರು, ಟೀ ಶರ್ಟ್ ಹಾಕ್ಕೊಂಡು ಬಂದರು, ತಪ್ಪು ಅಂತಲ್ಲ, ಚೂಡಿದಾರ ಹಾಕ್ಕೊಂಡು ಬಂದ್ರಿ ತಪ್ಪು ಅಂತ ಹೇಳೋದಲ್ಲ ನಾನು. ಆದರೆ ನಮ್ಮ ಒಳಗಡೆಯಿಂದ ಇಂಥದ್ದೆಲ್ಲ ಒಂದೊಂದು ನಾವು ಯಾವುದೋ ಕೆಲಸ ಮಾಡಲಿಕ್ಕೆ ಹೊರಡಬೇಕಾದ್ರೆ ನಮಗೆ ನೀನು ಮಾಡೋದು ಸರಿಯಲ್ಲ ಅಂತ ಒಂದು ನಮಗೆ ಟ್ಯೂನ್ ಮಾಡ್ತದಲ್ಲ, ಅದನ್ನು ನಾವು ಬುದ್ಧಿ ಅಂತ ಕರೆಯೋದು. ಅದು ನಮ್ಮ ಒಳಗಡೆ ಇದೆ. ಮೂರನೇದು ಅಹಂಕಾರ. ಅಹಂಕಾರ ಅಂದರೆ ನಮ್ಮ ತುಳುವಿನ ಕನ್ನಡದ ಅಹಂಕಾರ ಉಂಟಲ್ಲ, ಅವನಿಗೆ ಭಾರಿ ಅಹಂಕಾರ. ಆ ಅಹಂಕಾರ ಅಲ್ಲ, ಇಲ್ಲಿ ಅಹಂಕಾರ ಅಂದರೆ ನಾನು ಅನ್ನುವಂಥ ಜ್ಞಾನ. ನಾನು ಅನ್ನುವಂಥ ಜ್ಞಾನಕ್ಕೆ ಅಹಂಕಾರ ಅಂತ ಹೆಸರು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಚಿತ್ತ ಅಂತ ನಮಗೆ ಏನು ಗೊತ್ತಿದೆಯೋ ಒಂದನ್ನು ಒಂದ್ಸಲ ನೋಡಿದರೆ ನಮಗೆ ಅದು ನೆನಪಿಡ್ತದೆ. ಅಲ್ಲಿ ಹೊರಗೆ ಬರಬೇಕಾದ್ರೆ ನನಗೆ ಯಾರು ಹೇಳಬೇಕು ಅಂತಿಲ್ಲ ಅಂತ, ಒಳಗಿಂದ ನನಗೆ ದೇವರು ಕಾಣಲಿಲ್ಲ ಅಂತ, ಆದರೆ ಸ್ಪಷ್ಟ ಗೊತ್ತಿದೆ ಅಲ್ಲಿ ಮಾಲಿಂಗೇಶ್ವರ ನಿಲ್ಲುವಂಥದ್ದು ಅಂತ. ಯಾಕೆ ಕೇಳಿದರೆ ಎಷ್ಟು ಸಲ ಬಂದಿದೆ ಅಂತ ನನಗೆ ಗೊತ್ತಿದೆ. ಯಾರನ್ನೋ ನೋಡಿದ ತಕ್ಷಣ ನಮಸ್ಕಾರ ಅಂತ ಹೇಳಿದ ತಕ್ಷಣ ಅವ್ರ ಹತ್ರ ಮಾತಾಡ್ತೇವೆ ಅಂದರೆ ಇದನ್ನ ಮೊದಲು ಅವ್ರ ಹತ್ರ ಮಾತಾಡಿದ್ದೇವೆ, ನೆನಪಿಟ್ಟುಕೊಂಡಿದ್ದೇವೆ. ಇದೆಲ್ಲ ಚಿತ್ತ ಇದು. ಆದರೆ ಈ ಚಿತ್ತವನ್ನು ಮೀರಿ ಒಂದಿದೆ, ಅದನ್ನು ಚೇತನ ಅಂತ ಕರೀತೇವೆ. ಚೇತನ ಅಂದರೆ ಏನು ಕೇಳಿದರೆ, ಈ ಚಿತ್ತವನ್ನು ಎಕ್ಸ್ಪಾಂಡ್ ಮಾಡಿದರೆ ಅದಕ್ಕೆ ಚೇತನ ಅಂತ ಹೆಸರು. 50 ವರ್ಷದ ಹಿಂದೆ, 100 ವರ್ಷದ ಹಿಂದೆ ಏನು, ಅಷ್ಟು ಸಮಯ ಬದುಕುವುದಿಲ್ಲ ಈಗ, ಆದರೆ ಅಷ್ಟು ವರ್ಷದ ಹಿಂದೆ ಅಂತ ಇಟ್ಟುಕೊಳ್ಳೋ, ಅಷ್ಟು ವರ್ಷದ ಹಿಂದೆ ಏನು ನಡೀತು ಅದನ್ನು ಇವತ್ತು ನಾವು ನೆನಪಿಸಿಕೊಳ್ತೇವಲ್ಲ, ಅದು ಚೇತನ. ಕೆಲವರಿಗೆ ಎಷ್ಟು ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಆಗ್ತದೆ ಕೇಳಿದರೆ, ಈ ಜೀವಿತ ಕಳೆದು ಈ ಶರೀರವನ್ನು ಕಳ್ಕೊಂಡು ಇನ್ನೊಂದು ಸಲ ನಾನು ಇಲ್ಲಿಯೋ ಹುಟ್ಟಿ ಬಂದಾಗ ಆಗ ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ ಅಂತ ನೆನಪಿಸಿಕೊಳ್ಳುವ ಮಟ್ಟಕ್ಕೆ ಯಾವುದೋ ನೆನಪು ಮಾಡಿಕೊಡ್ತದೆ. ಸಾವಿರಾರು ಉದಾಹರಣೆ ನೋಡಿದ್ದೇವೆ ಅಂಥದ್ದು. ಅದನ್ನು ಚೇತನ ಅಂತ ಕರಿತೇವೆ. ಪುನರ್ಜನ್ಮದಲ್ಲಿ ಹಿಂದಿನ ಜನ್ಮದ ತಿಳ್ಕೊಳ್ಳುವಂಥದ್ದು. ಇದೆಲ್ಲ ಮನೋಬುದ್ಧಿ, ಅಹಂಕಾರ, ಚಿತ್ತಚೇತನಗಳು ನಮ್ಮ ಒಳಗಡೆ ಇದೆ. ಇದನ್ನು ಸುವ್ಯವಸ್ಥಿತವಾಗಿ ಇಟ್ಟುಕೊಳ್ಬೇಕು. ನಮ್ಮಲ್ಲಿರುವಂತಹ ಸಂಸ್ಕಾರಗಳಿದೆಯಲ್ಲ, ಸಂಸ್ಕಾರವು ಬಲವಾನೇವ ಬ್ರಹ್ಮಾದ್ಯಾಪಿ ತದ್ವಶಃ ಅಂತೆಲ್ಲ ಮಾತುಗಳಿವೆ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಕಾಲಕಾಲಕ್ಕೆ ಸಂಸ್ಕಾರ ಮಾಡಲಿಕ್ಕಿತ್ತಂತೆ. ಆ ಸಂಸ್ಕೃತವಾದರೆ ಮಾತ್ರ ಅದಕ್ಕೆ ಬೆಲೆ ಅಂತ. ನೀವು ಕುಂಕುಮ ಅಂತ ಕೆಂಪಿದ್ದಾಗ ಬೇಕಾದ್ರೆ ಅವರು ಹೇಳಿದಾಗೆ ಕೆಮಿಕಲ್ ಎಂಥದ್ದು ಮಿಕ್ಸ್ ಮಾಡಿ ಕೆಂಪಿದ್ದ ಹಚ್ಚಿಕೊಳ್ಬೋದಲ್ಲ, ಅದು ಆಗುದಿಲ್ಲ ಅಂತ. ಅದು ನಮಗೆ ಫಲವನ್ನು ಕೊಡಬೇಕು ಅಂತಾದರೆ ಇದಮಿತ್ತ ಬಂದಿದೆ, ಆ ರೂಪದಲ್ಲಿದ್ದಾಗ ಮಾತ್ರ. ನಮಗೆ ಮನುಷ್ಯನಿಗೂ ಕೂಡ ಹುಟ್ಟಿನಿಂದಲ್ಲ, ಗರ್ಭದಿಂದ ಅಲ್ಲಿಂದ ಆರಂಭಿಸಿ ಕೊನೆಯವರೆಗೆ ಇವತ್ತು ಕೇಳಬೇಕಾದ್ರೆ ಷೋಡಶ ಸಂಸ್ಕಾರಗಳು, 16 ಸಂಸ್ಕಾರ ಅಂತ ಹೇಳ್ತೇವೆ. ಪೂರ್ವ ಷೋಡಶ ಇದೆ, ಸತ್ತ ಮೇಲೆ ಮತ್ತೆ 16 ಇದೆ. ಹಿಂದೆ ಇಷ್ಟಲ್ಲ ಇದ್ದದ್ದು ಅಂತ. 120ಕ್ಕಿಂತ ಹೆಚ್ಚು ಸಂಸ್ಕಾರಗಳಿದ್ದವು. ಗೌತಮ ಮಹರ್ಷಿಗಳ ಕಾಲಕ್ಕೆ ಬರಬೇಕಾದ್ರೆ ಅದು ಈ ಜನರಿಗೆ ಕಷ್ಟ ಆಗ್ತದೆ ಅಂತೇಳಿ ಅದನ್ನು ಕಡಿಮೆ ಮಾಡಿ ಒಂದು 60-62 ಸಂಸ್ಕಾರಕ್ಕೆ ತಂದು ನಿಲ್ಲಿಸಿದರು. ಇವತ್ತಿನ ಕಾಲಕ್ಕೆ ಈ ಶತಮಾನದಲ್ಲಿ ನಾವು ನೋಡಿದರೆ ಮೊದಲಿನದ್ದೆಲ್ಲ ಹೋಗಿದೆ. ಈಗ ಒಂದು 16 ಸಂಸ್ಕಾರ ಅಂತ ಕೇಳಿದರೆ ಹೇಳ್ತಾ ಇದ್ದೇವೆ, ಷೋಡಶ ಸಂಸ್ಕಾರಗಳು ನಮಗಿದೆ ಅಂತ. ಸತ್ಯ ಕೇಳಿದರೆ ಎಷ್ಟು ಉಂಟು ಸಂಸ್ಕಾರ ನಮ್ಮ ಹತ್ರ?
16 ಸಂಸ್ಕಾರದ ಹೆಸರು ಗೊತ್ತುಂಟ ನಮಗೆ, ಉಳಿದದ್ದು ಬಿಡಿ, ಹೌದು ಇಲ್ಲ, ಸುಮ್ಮನೆ ಹೇಳಲಿಕ್ಕೆ ಮಾತ್ರ ಹೇಳುವಾಗ ನಾವು ಹೇಳುದು ಷೋಡಶ ಸಂಸ್ಕಾರಗಳು ನಮಗೆ ಉಂಟು, ಎಂಥದ್ದು ಇಲ್ಲ. ಹುಟ್ಟಿದ ಮಗುವಿಗೆ ಎಲ್ಲ ಕಡೆಯಲ್ಲಿ ಮಾಡ್ತಾರೆ ಅಂತ ಒಬ್ಬಳು ಗರ್ಭಿಣಿ ಆದಾಗ ಹಾಗೆ ಬಿಡ್ಲಿಕ್ಕೆ ಒಳ್ಳೇದಾಗುದಿಲ್ಲ, ಅದೊಂದು ಸೀಮಂತ ಮಾಡಲಿ ಒಂದು ಕ್ರಮ ಉಂಟು ಅಂತ ಹೇಳಿ ಒಂದು ಸೀಮಂತದ ಕಾಟಾಚಾರ ಎಲ್ಲ ರಾಶಿ ಹಾಕಿ ತಿನ್ನಿಸುವುದ, ಒಂದು ಸೀರೆ ಕೊಡುವುದು, ಎಂಥದ್ದು ಒಂದು ಮಾಡ್ತೇವೆ. ಅಲ್ಲಿ ಸೀಮಂತ ಅಂತ ಹೇಳಿದ್ರೆ ಎಂತ, ಸೀಮಂತ ಉನ್ನಯನಮ್ಮ ಅಂದ್ರೆ ಎಂತ, ಆ ತಲೆ ಬಾಚುದು, ಆ ಒಂದು ನಿಜವಾಗಿ ಈ ಬೈತಲೆಯನ್ನ ಬಾಚುವಂತ ಒಂದು ವ್ಯವಸ್ಥೆ ಬಿಟ್ಟು ಉಳಿದದ್ದು ಎಲ್ಲವೂ ಮಾಡ್ತೇವೆ ನಾವು. ಇದು ಸೀಮಂತ ಆಗಿ ಉಳಿದಿದೆ, ಅಂದ್ರೆ ಒಂದು ಕಾಟಾಚಾರದ ಸಂಸ್ಕಾರ ಆಗಿ ಹೋಯಿತು. ಹುಟ್ಟಿದ ಮಗುವನ್ನು ಹೀಗೆ ಕರೀಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೊಂದು ಹೆಸರಿಡಬೇಕಲ್ಲ, ಅದಕ್ಕೋಸ್ಕರ ಒಂದು ಆವತ್ತು ಶುದ್ಧ ಆಗೋದಿಲ್ಲ ಏನೋ ಒಂದು ನಾಮಕರಣ ಅನ್ನುವಂಥ ಒಂದು ಹೆಸರು ಸಂಸ್ಕಾರದ ಹಾಗೆ ಮಾಡಿ, ನಮ್ಗೆ ಎಂತ ಅಂತ ಗೊತ್ತಿಲ್ಲ, ಪುದರ ದೀಪಣೆ ಅಷ್ಟೇ ಹೆಸರಿಟ್ಟು ಕರೆಯುವಂಥ ವ್ಯವಸ್ಥೆ ಮಾಡಿದ್ದೆವು. ನಮ್ಮ ಕುಲಾಚಾರ ಪ್ರಕಾರ ನನ್ನ ಅಪ್ಪನಿಗೆ ಹೆಗಲಲ್ಲಿ ಜನಿವಾರ ಇದೆ ಅಂತ ಹೇಳಿದ್ರೆ ಆ ಜನಿವಾರವನ್ನು ಸಂಪಾದದಿಂದ 4 ರೂಪಾಯಿ ಕೊಟ್ಟು ನಾನು ಹೆಗಲ ಮೇಲೆ ಹಾಕೊಳ್ಳಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೋಸ್ಕರ ಉಪನಯನ ಅನ್ನುವಂತಹ ಒಂದು ಕಾಟಾಚಾರದ ಸಂಸ್ಕಾರ ಉಳಿದಿದೆ. ಇಲ್ಲ ಸರಿಯಾಗಿ ಮಾಡ್ತೇವೆ ಅಂತ ಒಬ್ರು ಕೇಳಿದರೆ, ಏನು ನಾನು ಪುಸ್ತಕದ ಬಗ್ಗೆ ಹೇಳಬೇಕಿತ್ತು, ಸಂಸ್ಕಾರದ ಒಳಗೆ ಸೂಕ್ಷ್ಮವಾಗಿ ಮುಗಿಸ್ತೇನೆ. ಯಾಕೆ ಇದು ಅಂತ ಕೇಳಿದರೆ, ಆದರೆ ಅನಿವಾರ್ಯ ಅಂತ ನಮಗೆ, ಅದಕ್ಕೋಸ್ಕರ ಅದರ ಮಹತ್ವ ತಿಳಿಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೇ. ಏನು ಉಪನಯನದಲ್ಲಿ ಉಳಿದದೆಲ್ಲವನ್ನ ಗೌಜಿ ಮಾಡ್ತೇವೆ ನಾವು, ಊಟವ, ಉಪಹಾರವ, ಆ ವಟುವನ್ನು ಹೇಗಿರಬೇಕು, ಅವನಿಗೆ ಡ್ರೆಸ್ ಹೇಗಿರಬೇಕು, ನಾವು ಹೇಗಿರಬೇಕು, ಇವಳದ್ದು ಪದ ಬಂದಾಗ ಎಷ್ಟು ಫೋಟೋದಲ್ಲಿ ವಿಡಿಯೋದಲ್ಲಿ ಬರಬೇಕಾ, ಈ ಯೋಚನೆಯಲ್ಲಿ ಹೋದೆವಲ್ಲದೆ ಒಂದು ಮಗನಿಗೆ ಉಪನಯನ ಬ್ರಹ್ಮೋಪದೇಶ ಕೊಡುವುದು, ಕನಿಷ್ಠ ಅಪ್ಪನಾದ ಒಂದು ಅವನ ನಿತ್ಯಾನುಷ್ಠಾನವನ್ನು ಬಿಟ್ಟು ಒಂದು 12,000 ಆದರೂ, ಅಕ್ಷರ ಸಹಸ್ರ ಅಂತ ಇಟ್ಟುಕೊಂಡ್ರೆ 24,000 ಆದರೂ ಯಾರೋ ಮಾಡ್ತಾ ಇದ್ರಂತೆ, ಅಕ್ಷರ ಲಕ್ಷ ಜಪ ಮಾಡಿ ಮಗನಿಗೆ ಉಪದೇಶ ಕೊಡ್ತಾ ಇದ್ರಂತೆ. ಯಾರಿಗೂ ಏನೋ ಕೊಡಬೇಕು ಅಂತಂದರೆ ನನ್ನಲ್ಲಿ ಅದು ಬೇಕಲ್ಲ, ನನ್ನಲ್ಲಿ ಅದು ಗಟ್ಟಿಯಾಗಿ ನನ್ನಲ್ಲಿ ತುಂಬಿಕೊಂಡಿದ್ರೆ ಮಾತ್ರ ಇನ್ನೊಬ್ಬರಿಗೆ ಕೊಡ್ಲಿಕ್ಕಾಗುವುದು ಅಂತ. ಆ ನಿಟ್ಟಿನಲ್ಲಿ ಉಪನಯನ ಮಾಡಬೇಕು ಅಂತಾದರೆ ಅಪ್ಪನಾದವ ಅಷ್ಟು ಅನುಷ್ಠಾನವನ್ನು ಮಾಡಿ ಗಾಯತ್ರಿಯನ್ನು ಉಳಿಸಿಕೊಂಡು ಮತ್ತೆ ಆ ಮಂತ್ರಶಕ್ತಿಯನ್ನು ಮಗನಿಗೆ ಆಧಾನ ಮಾಡಬೇಕು ಗುರುವಿನ ಸ್ಥಾನದಲ್ಲಿ ನಿಂತು. ಇದು ಇವತ್ತು ಹಾಗೆ ಆಗಿದೆ. ಯಾವುದೋ ಹುಡುಗಿಯ ಜೊತೆಗೆ ಹೀಗೆ ಜೀವನ ಮಾಡಲಿಕ್ಕೆ ಅಲ್ಲ ಮಾಡ್ತಾ ಇದ್ದಾರೆ. ಈಗ ಆಗುವುದಿಲ್ಲ ಅನ್ನುವ, ಸಮಾಜ ಒಪ್ಪುವುದಿಲ್ಲ ಅನ್ನುವ ಕಾರಣಕ್ಕೆ ಒಂದು ವಿವಾಹ ಅನ್ನುವ ಸಂಸ್ಕಾರ, ಒಂದು 3-4 ಸಂಸ್ಕಾರಗಳ ಹೆಸರು ನಮಗೆ ಗೊತ್ತಿರೋದು, ಉಳಿದದ್ದು 16ರದ್ದು ನಮಗೆ ಹೆಸರೇ ಗೊತ್ತಿಲ್ಲ ಅನ್ನುವ ಮಟ್ಟಕ್ಕೆ ಜೀವನ ಮಾಡ್ತಾ ಇದ್ದೇವೆ. ಸಾಧ್ಯ ಇದ್ದಷ್ಟು ಅದನ್ನು ಉಳಿಸಿಕೊಂಡು ಬದುಕುವ ಪ್ರಯತ್ನ ಮಾಡಬೇಕು. ಯಾವುದೋ ಅಮೂಲ್ಯವಾದ ಮಣಿ ಇರ್ಬೋದು, ರತ್ನವ, ಮುತ್ತು, ವೈಡೂರ್ಯ, ರತ್ನ, ಅದು ಅದಕ್ಕೆ ಶೋಭೆ ಬರಬೇಕು ಅಂತಾದರೆ ಅದು ಚಿನ್ನದ ಚೌಕಟ್ಟಲ್ಲಿದ್ದಾಗ ಮಾತ್ರ ಅದಕ್ಕೆ ಬೆಲೆ ಬರುವುದು. ಇಲ್ಲದಿದ್ದರೆ ಇದು ಪಾಷಾಣ, ಕಲ್ಲಿನ ತುಂಡು, ಇದು ಏನಿಲ್ಲ, ಅದು ಚಿನ್ನದ ಚೌಕಟ್ಟಲ್ಲಿದ್ದಾಗ ಅದಕ್ಕೆ ಬೆಲೆ ಬರುವುದು. ಸಂಸ್ಕಾರದ ಚೌಕಟ್ಟು ಜೀವನಕ್ಕಿದ್ದಾಗ ಮಾತ್ರ ನಮ್ಮ ಜೀವಿತಕ್ಕೆ ಒಂದು ಬೆಲೆ. ಮುಖ ನೋಡಿದಾಗ ಅವರ ಮನಸ್ಸು ಏನು ಅಂತ ಗೊತ್ತಾಗ್ತದೆ ಅಂತ ಎಷ್ಟೋ ಸಲ ಹೇಳ್ತಾರೆ, ನಿಜವಾಗಿ ಹೌದು ಅಂತ. ವಸ್ತ್ರೇಣ ವಪುಷಾ ವಾಚ ವಿದ್ಯೆಯ ವಿನಯೇನ ಚ. ವಸ್ತ್ರ ಸಂಹಿತೆ, ಶರೀರವನ್ನು ಹೇಗೆ ಇಟ್ಟುಕೊಂಡಿದ್ದೇವೆ, ಇದು ಆಡುವಂತಹ ಮಾತುಗಳು, ವಾಕ್, ವಿದ್ಯೆ ಮತ್ತು ವಿದ್ಯೆಯ ಜೊತೆಗೆ ಬರಬೇಕಾದಂತಹ ವಿನಯ, ಇದಿದ್ದರೆ ಮಾತ್ರ ಜೀವನ. ಅದನ್ನು ಬಿಟ್ಟು ಬಿಟ್ಟರೆ ಸಮಾಜದಲ್ಲಿ ಸ್ಥಾನಮಾನವಿಲ್ಲ, ಗೌರವವಿಲ್ಲ. ಯಾವುದೋ ಆಧುನಿಕತೆಯ ಗುಂಗಲ್ಲಿ ಕಳೆದು ಹೋಗ್ತಾ ಇದ್ದೇವಲ್ಲ, ಆಗ ಮತ್ತೆ ನಮ್ಮನ್ನು ಹಿಡಿದಿಟ್ಟುಕೊಂಡು ಮತ್ತೆ ನಮ್ಮತನವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಈ ಪುಸ್ತಕದ ಮುಖಾಂತರ ಆಗಿದೆ. ಸಂಸ್ಕಾರವನ್ನು ಉಳಿಸಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಈ ಪುಸ್ತಕದ ಮುಖಾಂತರ. ಅದಕ್ಕೋಸ್ಕರ ಶ್ರೀಲಕನಿಗೆ ಕೃತಜ್ಞತೆ ಹೇಳಬೇಕು ನಾವೆಲ್ಲ. ಒಂದು ಹಣೆಗಿಡುವ ತಿಲಕ ಇಡುವುದು ಅಂತ ಎಷ್ಟೋ ಸಲ ಯೋಚನೆ ಮಾಡ್ತೇವೆ ನಾವು. ಹೋಗ್ತಾ ಇರ್ತಾರೆ ಅವಳಷ್ಟಕ್ಕೆ, ನಮಗೆ ಯಾರು ಏನು ಅಂತ ಗೊತ್ತಿಲ್ಲ. ನಾವಿಲ್ಲಿ ಕೂತ್ಕೊಂಡು ಮಾತಾಡೋದು, ಅಪ್ಪ ಅಮ್ಮನ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ಕಾಣ್ತದೆ ಅದು ಹುಡುಗಿ ಅಂತ. ನಮಗೆ ಹೇಗೆ ಗೊತ್ತಾಯ್ತು ಅಂತ ಗೊತ್ತೇ ಇಲ್ಲದವಳು. ಹಣೆಯಲ್ಲಿ ತಿಲಕ ಇಲ್ಲ, ಖಾಲಿ ಹಣೆ, ಹೆಚ್ಚಿನ ನಾನು ಲೆಕ್ಕ ಇದೆ, ಒಂದು ಪೂರ್ಪು ಇಟ್ಟು ಇದೆಲ್ಲ ಬ್ಯಾರ ದೀಪು. ಯೋಚನೆ ಮಾಡೋದು ನಿಜವಾಗಿ ನೋಡಿದರೆ ಈಗ ಮಾರ ಅವರು ನಮ್ಮ ಅವರ ವೇಷಭೂಷಣವ, ಅವರು ಇರುವ ರೀತಿಯ ಮತ್ತು ಮಾತಾಡುವ ಒಂದು, ನಾವು ಅವರ ಹತ್ರ ವೈಯಕ್ತಿಕವಾಗಿ ಮಾತಾಡಲಿಲ್ಲ ಅಂತಾರೆ, ಯಾರದ್ರ ಜೊತೆಗೆ ಅಥವಾ ಅವರು ಫೋನಲ್ಲಿ ಮಾತಾಡುವಾಗ ಅವರ ಒಂದು ದೇಹದ ಭಾಷೆ ಇದೆಯಲ್ಲ, ಆಂಗಿಕ ವ್ಯವಸ್ಥೆ, ಇದನ್ನು ನೋಡಿದಾಗ ಗೊತ್ತಾಗ್ತದೆ ನಮಗೆ ಅಂತ. ಕುಂಕುಮ ಯಾಕೆ ಬೇಕು ಅಂತ ಕೇಳಿದರೆ, ನಾನೇನು ಅಂತ ನನಗೆ ಸಮಾಜಕ್ಕೆ ತೋರಿಸಿಕೊಳ್ಳಿಕ್ಕೆ ಇದು ನಮಗೆ ಹೆಮ್ಮೆಯ ಪ್ರತೀಕ ಅಂತ ಕುಂಕುಮ ಅಂತ ಕೇಳಿದರೆ, ಈಗ ಏನು ಹೇಳ್ತಾರೆ, ಎಲ್ಲ ಸ್ಟಿಕ್ಕರ್ ಇಡೋದು. ಬಾತ್ರೂಮಲ್ಲಿ ಈಗ ವಾಶ್ ಬೇಸಿನ ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ, ಕನ್ನಡಿಯಲ್ಲಿ ಗೋಡೆ ಟೈಲ್ಸಲ್ಲಿ ಎಷ್ಟು ಅಂಟಿಸಿಟ್ಟಿದ್ದಾರೆ ಅಂತ ಎಲ್ಲ ಇರದಲ್ಲಿ. ಮತ್ತೆ ಕೆಲವರಿಗೆ ಅದು ಇಲ್ಲಿ ಇಟ್ಟದು ಇಲ್ಲಿ ಒಂದು ನಿಂತದ್ದು, ಅದು ಮಾರ್ಗವಾಗಿ ಎಲ್ಲಿ ಹೋಯ್ತು ಅಂತ ಇಲ್ಲ, ತಪ್ಪಿತ್ತು ಮಾತ್ರ ಇಲ್ಲ, ಮತ್ತೆ ಪುನಃ ವಾಪಸ್ಸಲ್ಲಿ ಅಂಟಿಸಿದೆ. ಅದು ಈಗಿನ ಸ್ಟಿಕ್ಕರ್ಗಳು ಗಮ್ಮ ಒಳ್ಳೆ ಬರುವುದಿಲ್ಲ ಅಂತ.
ಹಾಕಿ ಒಳ್ಳೆ ಗಮ್ಮ ಹಾಕಿದವರು ಗೊತ್ತಾಗ್ತದೆ ಇಷ್ಟು ಜಾಗ ಬಿಳಿಯಾಗಿ ಏನಾಗಿದೆ ಅಂತ. ಕುಂಕುಮ ಇಟ್ಟುಕೊಳ್ಳಿಕ್ಕೆ ಅದು ಕಾರಣ, ಅದು ನಮ್ಮ ಹೆಣ್ಣು ಮಕ್ಕಳಿಗೆ ಅದು ಈಗ ಒಂದು ಸ್ವಲ್ಪ ಬೇವಾಗಿದ್ರೆ ಒರೆಸಿದ್ರೆ ಅದು ಹೋಗ್ತದಲ್ಲ ಅಂತ ಸುಮ್ಮನೆ ಒಂದೊಂದು ಕಾರಣವನ್ನು ಹೇಳುದು. ನಾನು ಹೇಳುದು ನನಗೆ ಅದು ಅಭ್ಯಾಸ ಇರಲಿಲ್ಲ, ನಾವು ಹೆಣ್ಣು ಮಕ್ಕಳದ್ದಲ್ಲ, ನಾನೊಂದು ಕುಂಕುಮ ಇಡುವ ಅಭ್ಯಾಸ ಮಾಡಿಕೊಂಡೆ. ನಾನು ಬೆಳಿಗ್ಗೆ ಸ್ನಾನ ಮಾಡಿದೆ ಅಂತ ಇಟ್ಟುಕೊಳ್ಳಿ, ಸಂಜೆ ಸಹ ಸ್ನಾನ ಮಾಡಿದೆ, ಅಲ್ಲಿಗೆ ಕೈಕಾಲು ತೊಳೆದು ಸಂಧ್ಯಾವಂದನೆ ಮಾಡಿದೆ ಅಂತ ಇಟ್ಟುಕೊಳ್ಳಿ. ನಾಳೆ ಬೆಳಿಗ್ಗೆ ನಾನು ಸ್ನಾನಕ್ಕೆ ಹೋಗ್ತೇನಲ್ಲ, ಆಗ ನೀವು ನನ್ನ ಮುಖ ನೋಡಿದರೆ ಕುಂಕುಮ ಹೀಗೆ ಇರ್ತದೆ, ಈಗ ನನ್ನ ಹಣೆಯಲ್ಲಿ ಹೇಗೆ ಅಂತ ಹಾಗೆ. ಅದು ಹೋಗುದಿಲ್ಲ ಅಂತ, ಹೋಗುದಿಲ್ಲ ಹೇಳಿದ್ರೆ ಅದು ನನಗೆ ಮನಸ್ಸಲ್ಲಿ ಮಲಗುವಾಗ ಎಂತದ್ದು ಮುಖವನ್ನೇ ಹೀಗೆ ಹೋಗುವುದ, ತಪ್ಪಿ ಹೋಗುದಿಲ್ಲ ಆ ಗುಣಗಳು. ಎಷ್ಟು ಹೊರಳಾಡುವ ಒಂದು ಹೆಂಗಸಿದ್ದಾಳೆ ಅಂತ ಇಟ್ಕೊಳ್ಳಿ, ಒಂದು ಮಗುವನ್ನು ಹೆಂಗು ಆ ಮಗುವನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಮಲಗ್ತಾಳೆ, ಇವಳು ಮಗುವಿನ ಮೇಲೆ ಮಲಗ್ತಾಳೆ ರಾತ್ರಿ ನಿದ್ದೆಯಲ್ಲಿ. ಎಷ್ಟು ಹೊರಳಾಡುವಳು, ಅದು ತಪ್ಪಿ ಕೂಡ ಮಗುವಿನ ಮೇಲೆ ಕೈ ಇಡುವುದಿಲ್ಲ. ಹೇಗೆ ಬಂತದ್ದು ಅಂತ ಮನಸ್ಸಲ್ಲಿ ಅದು ಇದ್ರೆ ಅದು ಕಾರ್ಯರೂಪದಲ್ಲಿ ನಿದ್ದೆಯಲ್ಲಿ ಅದು ಬರ್ತದೆ. ಎಂಥ ಸಂಸ್ಕೃತಿ ಮಾರ ನಮ್ಮದು. ಒಂದು ತಾಯಿ ಮಲಗಿದ್ದಾಳೆ ಅಂತ ಇಟ್ಟುಕೊಳ್ಳಿ, ಎಲ್ಲಿಯೋ ಒಂದು ಕ್ಷಣ ಅವಳು ಮಲಗುವಾಗ ಅವಳ ಕಾಲಿನ ಬಟ್ಟೆ ಸ್ವಲ್ಪ ಮೇಲೆ ಬಂತು, ನಿದ್ದೆಯಲ್ಲಿ ಆದ್ರೆ ಆ ಬಟ್ಟೆಯನ್ನು ಅವಳು ಸರಿ ಮಾಡಿಕೊಳ್ತಾಳೆ. ಹೇಗೆ ಬಂತು ಅಂತ, ಹೇಗೆ ಗೊತ್ತಾಯ್ತು ಅವಳಿಗೆ ಅಂತ? ಹೇಗೆ ಗೊತ್ತಾಯಿತು ಹೇಳಿದರೆ ಅದು ಜನ್ಮಜಾತ ಸಂಸ್ಕಾರ, ನಾವು ಉಳಿಸಿಕೊಂಡು ಬಂದಂಥ ಸಂಸ್ಕಾರದಿಂದಾಗಿ ಅದನ್ನೆಲ್ಲ ಉಳಿಸಿಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಹೊರಗಿನದ್ದು ಮಾತ್ರ ಏನಲ್ಲ, ಒಳಗಡೆ ಇರುವಂತಹ ಚಕ್ರಗಳಿಗೆ ಆ ಕುಂಕುಮ ಏನು ಪ್ರೇರಣೆ ಕೊಡ್ತದೆ. ಶಾಸ್ತ್ರದಲ್ಲಿ ಪ್ರಧಾನವಾಗಿ ಶಂಕರಾಚಾರ್ಯರು ಉಲ್ಲೇಖ ಮಾಡಿದಂತಹ ವಾಕ್ಯಗಳು ಏನಿದೆ ಅದರಲ್ಲಿ, ಸೌಂದರ್ಯಲಹರಿ ಇತ್ಯಾದಿಗಳಲ್ಲಿ ಇರುವಂಥದ್ದನ್ನು ಅವರು ಹಾಗೆ ಅದನ್ನು ತೆಗೆದು ಆ ಪುಸ್ತಕದಲ್ಲಿ ನಮಗೆ ತಲುಪಿಸುವ ಪ್ರಯತ್ನ ಮಾಡಿದ್ದಾರೆ. ಹೊರಗಡೆಯಿಂದಲ್ಲ, ಒಳಗಡೆಯಿಂದ ನಮ್ಮನ್ನು ಸುಸಂಸ್ಕೃತರನ್ನಾಗಿಸುವಂತಹ ಪ್ರಯತ್ನ ಅವರ ಮನಸ್ಸಲ್ಲಿದೆ. ಅದಕ್ಕೋಸ್ಕರ ಆ ವಾಕ್ಯಗಳನ್ನೆಲ್ಲ ಆ ಪುಸ್ತಕದಲ್ಲಿ ತುಂಬಿಸಿದ್ದಾರೆ. ಹೂರಣ ಕುಂಕುಮ ಅಂದರೆ ಏನು ಅಂತ ಗೊತ್ತಬೇಕಲ್ಲ, ಅದಕ್ಕೋಸ್ಕರ ಆ ಕುಂಕುಮ ತಯಾರು ಮಾಡುವುದು ಹೇಗೆ ಅಂತ ಗೊತ್ತಬೇಕು. ಅದನ್ನು ಆ ಪುಸ್ತಕ ಓದಿದರೆ ಸಾಕು, ಮನೆಯಲ್ಲಿ ನಾವೇ ಕುಂಕುಮ ತಯಾರು ಮಾಡ್ಬೋದು. ಆ ಮಟ್ಟಕ್ಕೆ ಅದರಲ್ಲಿರುವಂತಹ ಅಷ್ಟು ಕುಂಕುಮ ತಯಾರಿಯ ವ್ಯವಸ್ಥೆಯನ್ನು ಕೂಡ ಪುಸ್ತಕದಲ್ಲಿ ತುಂಬಿಸಿ ಕೊಟ್ಟಿದ್ದಾರೆ. ಒಂದಷ್ಟು ಜನರ ಪರಿಶ್ರಮ ಇಡ್ಬೋದು. ನಮಗೆ ನೆನಪಿಟ್ಟುಕೊಳ್ಬೇಕಾದ ಮಾತೇನು ಗೊತ್ತಾ, ನಾನೊಂದು ಹೊಸ ಪುಸ್ತಕ ಬರ್ತದೆ, ಲಕ್ಷಗಟ್ಟಲೆ ಪುಸ್ತಕಗಳು ಆಗಾಗ ಬಿಡುಗಡೆ ಆಗ್ತಾ ಇರ್ತದೆ. ನೀವು ಕೆಲವು ಕಡೆಯಲ್ಲಿ ಕೆಲವು ಹಾಲ್ಗಳಲ್ಲಿ ನೀವು ಹೋಗಿ ನೋಡಬೇಕು, 2 ದಿನಕ್ಕೊಂದ್ಸಲ ಪುಸ್ತಕ ಬಿಡುಗಡೆ ಆಗ್ತದೆ. ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಹಾಲ್ ಅಂತ ಅಲ್ಲಿ ಕಾರ್ಯಕ್ರಮ ಆಗೋದು ಅಂತ ಇಟ್ಕೊಳ್ಳಿ, ಅಲ್ಲಿ ಪುಸ್ತಕ ಬಿಡುಗಡೆ ಮಾಡೋದೇ ಕೆಲಸ ಅವರಿಗೆ ಸರಾಗ. ಯಾರು ಓದ್ತಾರೆ ಇದರಲ್ಲಿ, ಯಾರು ತಲುಪ್ತಾರೆ? ನಮ್ಮ ಮನೆಯಲ್ಲೆಲ್ಲ ಹೋಗಿ ನೋಡಬೇಕು, ಸಿಕ್ಕಿದಲ್ಲಿ ಎಲ್ಲೊಂದು ಮರಳಲ್ಲಿ ಭಗವದ್ಗೀತೆ ಕಾರ್ಯಕ್ರಮ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಕೆಲವರು ಮನೆಯಲ್ಲಿ ಪುಸ್ತಕ ಭಗವದ್ಗೀತೆ ಅಟ್ಟಿ ಇದೆ, ವಿಷ್ಣು ಸಹಸ್ರನಾಮದ ಅಟ್ಟಿ ಇದೆ, ದೇವರ ಕೋಣೆಯಲ್ಲಿ ಸೇರ್ತಾರೆ. ಭಕ್ತಿ ಎಲ್ಲಿವರೆಗೆ ಅಂತ ಕೇಳಿದರೆ ಕೆಲವರು ಪುಸ್ತಕ ಕೆಲವನ್ನೆಲ್ಲ ಮುಟ್ಲಿಕ್ಕಿಲ್ಲ, ಅದು ಹಿಂದಿನ ಯಾವುದೋ ಬ್ರಾಹ್ಮಿ ಲಿಪಿಯ ಎಂಥದೋ ಪ್ರಾಕೃತವೋ ಪಾಲಿಯ ಎಂಥದಲ್ಲೂ ಬರೆದಿರ್ತದೆ, ಅದು ಸಂಸ್ಕೃತದಲ್ಲೇ ಕನ್ನಡದಲ್ಲಿ ಉಂಟು. ಕನ್ನಡದಲ್ಲಿ ಇದ್ದ ಪುಸ್ತಕ ಆದರೂ ಕೂಡ ಮನೆಯಲ್ಲಿ ಇಟ್ಟು ಅದಕ್ಕೆ ಒಂದು ವ್ಯಾಸಪೀಠದಲ್ಲಿ ಒಂದು ಮನೆಯ ಮೇಲೆ ಇಟ್ಟು ನಿತ್ಯ ಪೂಜೆ ಮಾಡುವಾಗ ನಮಗೆ ನಿಜವಾಗಿ ನಮ್ಮ ಧರ್ಮದ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅದು ನಮಗೆ ಗೊತ್ತಾಗ್ತದೆ. ಅವ ಮಾಡುವಾಗ ಅವ ಪೂಜೆ ಮಾಡಿ ದೇವರಿಗೆ ಕೈ ಮುಗಿದುಂಟಲ್ಲ, ಅದಕ್ಕೆ ಗಂಧ ಎಲ್ಲ ಹಚ್ಚಿ ಹೂ ಎಲ್ಲ ಇಟ್ಟು ದಿನ ನಮಸ್ಕಾರ ಮಾಡಲಿಕ್ಕಿದೆ. ಎಂಥ ಅದು ಪುಸ್ತಕ ಅಂತ. ಅದು ನಮ್ಮ ಅಜ್ಜ ಎಲ್ಲ ಇದ್ರಲ್ಲ, ಅವರು ಆಯುರ್ವೇದಿಕ್ ಮತ್ತೆಲ್ಲ ಕೊಡ್ತಾ ಇದ್ರು, ಅದರದ್ದು ಪುಸ್ತಕ ಅದು. ನಮ್ಮ ಪರಂಪರೆಯಿಂದ ಬಂದ ಪುಸ್ತಕ ಅದು, ಅದನ್ನು ಬಿಡ್ಲಿಕ್ಕಾಗೋದಿಲ್ಲ ನಮಗೆ. ಪುಸ್ತಕ ಪೂಜೆ ಆಗಬೇಕು. ನವರಾತ್ರಿಯಲ್ಲಿ 9 ದಿನ 10 ದಿನ ಮಾಡ್ತೇವೆ, ಗೊತ್ತುಂಟ? ಅದರ ಸಹ ನಮಗೆ ಆ ಪುಸ್ತಕ ಮೂಲ ನಕ್ಷತ್ರ ಬಂದ ದಿನ ನೈವೇದ್ಯ ಪಾಯಸ ಎಲ್ಲ ಆಗಲಿಕ್ಕೆ ಉಂಟು. ಅದಕ್ಕೆ ಅದು ಚೂರು ತಪ್ಪುವ ಎಂತ ಅವರೊಂದು ಹೆಮ್ಮೆಯಿಂದ ಅದನ್ನು ಹೇಳಿಕೊಡ್ತಾರೆ. ಈ ಭಕ್ತಿ ಎಷ್ಟು ಉಂಟು ಅಂತ ಒಂದ್ಸಲ ದೇವರ ಕೋಣೆಯಲ್ಲಿ ಆ ಪುಸ್ತಕ ನೋಡಿದರೆ ಗೊತ್ತಾಗ್ತದೆ. ಇವನ ದಾಸವಾಳದ ಹೂ ಇಟ್ಟು ಒಂದು ಕೊಟ್ಟು ನೀರಲ್ಲಿ ಅದಕ್ಕೆ ತಾಗಿದ್ರೆ ಅದಕ್ಕೆ ಆಂಟಿ ಅದು ಕೆಂಪು ಅದಕ್ಕೆ ಬಂದಿರ್ತದೆ. ಈ ಗಂಧ ಹಚ್ಚ ಇನ್ನೆಂದು ಮಾಡಿ ಅಷ್ಟು ಗಟ್ಟಿಯ ಬೈಂಡಿ ಹೀಗೆ ಕಿವಿ ಮಡಚಿ ಮೇಲೆ ಬಂದಿರ್ತದೆ. ಆ ಭಕ್ತಿಯಲ್ಲಿ ಇವತ್ತಿಗೂ ಕೈ ಮುಗಿತಾರಲ್ಲದೆ ಆ ಪುಸ್ತಕವನ್ನು ದಿನಕ್ಕೆ 1 ಸಲ ಪೂಜೆಗೆ ಹೋದ ಒಂದು ಬಿಡಿಸಿ ಒಂದು ಶಬ್ದ ಓದುತ್ತಿದ್ರೆ ಇಷ್ಟೊತ್ತಿಗೆ ಪುಸ್ತಕ ಮನೆಯವರಿಗೆಲ್ಲ ಬಾಯ್ಪಾಠ ಆಗ್ತಿದ್ದಾರೆ. ಮಾಡಲಿಲ್ಲ ಅಂತ ಪುಸ್ತಕವನ್ನು ನಿಂತೆ ಮಾಡಿದ್ದು ಚಂದಕ್ಕೆ ಕೊಂಡದ್ದು. ಎಷ್ಟು ಜನ ಇವತ್ತಿಗೂ ಮಹತಿಯನ್ನು ತಗೊಂಡು ಉದ್ಘಾಟನೆ ಹೋದ್ ಮಾರ ಒಂದು ಪುಸ್ತಕ ತಗೊಳ್ಳೋದು ಒಳ್ಳೆಯದಾಗುದಿಲ್ಲ. ಹಾಗೆ ಮತ್ತೆ ತಗೊಂಡೆ ನಾನು ಅಂತ ಕೊಂಡೋಗಿ ಒಂದ್ಸಲ ಇದು ಶೀಲ ಇದರಲ್ಲಿ ಉಂಟು ಎಲ್ಲ ಒಂದ್ಸಲ ಹೀಗೆ ತುದಿಯನ್ನು ಬರ್ರ ಅಂತ ಬಿಡಿಸಿದ್ರು, ಕೊಂಡೋಗಿ ಮನೆಯಲ್ಲಿ ಹಾಕಿದ್ರು. ಆ 10 ಇದು 11ನೇದಾಗಿ ಉಳಿತದೆ. ಎಷ್ಟು ಜನ ಮನೆಯಲ್ಲಿರುವ ಪುಸ್ತಕಗಳು ಹೀಗೆ ಆಗ್ತಾ ಇದೆ. ಎಲ್ಲವನ್ನು ಬಾಯಿಪಾಠ ಇಟ್ಟುಕೊಳ್ಬೇಕು ಅಂತ ಹೇಳುವಂಥದ್ದೆಲ್ಲ. ನಾನು ಒಂದು ಸಲ ಅದನ್ನು ಪೂರ್ತಿ ಓದಿದಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಪುಸ್ತಕವನ್ನು ತೆಗ್ದಿಡಿ. ಆ ಒಂದು ಸೌಂದರ್ಯದಲ್ಲಿ ಒಂದು ವಾಕ್ಯ ಮಾತ್ರ ಚಂದ ಹೇಳಿ ಆ ಪುಸ್ತಕದಲ್ಲಿ ಪುಸ್ತಕ ತೆಗೆದು ಆಗ ಓದಿ ಪುನಃ ತಪ್ಪಲ್ಲ. ಆದರೆ ಗೊತ್ತಿರಬೇಕಲ್ಲ ನನಗೆ ಮಾಡಿದ ಅಂತಹ ಸಂಗ್ರಹ ಯೋಗ್ಯವಾದ ಪುಸ್ತಕ ಇದು ಅಂತ ಅದಕ್ಕೆ ಹೇಳಿದ್ದು ನಾನು. 4-5 ಶ್ಲೋಕಗಳಿದ್ದದ್ದು ಇರ್ಬೋದು ಅಂತ ಮಹತ್ತರವಾದಂಥ ಶ್ಲೋಕಗಳನ್ನು ಅದರ ಮಧ್ಯದಲ್ಲಿ ಕೂಡಿಸುವ ಪ್ರಯತ್ನ ಮಾಡಿದ್ದಾರೆ. ಕುಂಕುಮ ತಯಾರು ಮಾಡೋದು ಹೇಗೆ ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ.
ಹೊಸ ಪುಸ್ತಕ ಸಾಮಾನ್ಯ ಇಂಥದ್ದು ಎಷ್ಟೋ ಬಿಡುಗಡೆ ಆಗ್ತದೆ ಅಂತ ಮೂಲೆಗೆ ತಳ್ಳಿ ಹಾಕುದಲ್ಲ, ನಮ್ಮದು ಕರ್ತವ್ಯ ಏನು ಅಂತ ಹೇಳ್ತಾರೆ. ಪುರಾಣ ಮಿತ್ಯೇವನ ಸಾಧು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವಧ್ಯಂ. ಪುರಾಣ ಇದು ಹಿಂದಿನದ್ದು ಅಂತ ಹೇಳಿ, ಪುರಾಣ ಅಂದರೆ ಪುರಾಣ ಗ್ರಂಥ ಅಂತಲ್ಲ ಹೇಳಿ ನಾನು, ಪುರಾಣ ಅಂದರೆ ಹಿಂದಿನದ್ದು ಅಂತ. ಪುರಾಣ ಮಿತ್ಯೇವನ ಸಾಧು ಸರ್ವಂ, ಹಿಂದಿನವರು ಮಾಡಿದ್ದು ಹಿಂದಿನ ಪುಸ್ತಕ ಅಂತ ಹೇಳುವುದಕ್ಕೆ ಅದೆಲ್ಲವೂ ಸಾಧುವಾಗಿರಬೇಕು ಅಂತ ಏನಿಲ್ಲ, ಸರಿಯಾದಾಗಿರಬೇಕು ಅಂತ ಏನಿಲ್ಲ ಅಂತ. ನಚಾಪಿ ಕಾವ್ಯಂ ನವಮಿತ್ಯವಧ್ಯಂ, ಹೊಸತ್ತೆಂಥದ್ದು ಪುಸ್ತಕ ಬರೆದು ಬಿಸಾಗಿದ್ದಾರೆ ಅಂತ ಹೇಳಿ ನೀವು ತಾತ್ಸಾರ ಮಾಡುವ ಹಾಗಿಲ್ಲ. ನಮ್ಮ ಕರ್ತವ್ಯ ಅದು. ಸಂತಹ ಪರೀಕ್ಷಾ ಅನ್ಯತರಾತ್ ಭಜಂತೆ ಮೂಢ ಪರಪ್ರತ್ಯೇನೇನ ಬುದ್ಧಿ. ಸಂತನಾದವ, ಬುದ್ಧಿವಂತನಾದವ ಮಾಡಬೇಕಾದ ಏನು ಗೊತ್ತಾ, ಒಂದು ಸಲ ಪೂರ್ತಿ ಓದಿ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನೋಡಿಕೊಂಡು ಪರೀಕ್ಷೆ ಮಾಡಬೇಕು. ಆ ನಂತರ ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಬೇಕು. ಇನ್ನೊಬ್ಬ ಹೇಳಿದ್ದನ್ನು ಕೇಳುವುದುಂಟಲ್ಲ, ಮೂಢ ಅಂತ ಶಬ್ದ ಉಪಯೋಗ ಮಾಡಿದರು. ಪರಪ್ರತ್ಯೇನೇನ ಬುದ್ಧಿ, ಇನ್ನೊಬ್ಬ ಹೇಳಿದಂತ ತಿಳ್ಕೊಂಡವನಿಗೆ ಮೂಢ ಅಂತ ಹೆಸರು ಅಂತ. ನಾವು ಯಾರು ಮೂಢರಾಗುವುದು ಬೇಡ ಅಂತ ನನ್ನ ಮಾತಿನ ಅರ್ಥ ಒಟ್ಟು ಇರುವಂಥದ್ದು. ಆ ರೀತಿಯಾಗಿ ಪುಸ್ತಕದ ಒಳಗಡೆ ನಮ್ಮಲ್ಲಿ ಬರುವಂತಹ ಸಾಮಾನ್ಯ ಪ್ರಶ್ನೆಗಳು, ಕುಂಕುಮ ತಯಾರು ಮಾಡುವುದು ಹೇಗೆ, ಶಾಸ್ತ್ರಗಳಲ್ಲಿ ಬರುವಂತಹ ಅದರಲ್ಲಿ ವೇದೋಕ್ತವಾದಂತಹ ವಾಕ್ಯಗಳಿಲ್ಲ, ಆದರೆ ಅದು ಬೇಕು ಉದ್ದೇಶಪೂರ್ವಕ ಅವರು ಹಾಕಲಿಲ್ಲ ಅನ್ನುವಂಥದ್ದು ನನಗೆ ಗೊತ್ತಿದೆ. ಪುರಾಣಗಳಲ್ಲಿ ಬಂದಂಥದ್ದನ್ನು ಕೂಡ ಮಹತ್ತರವಾಗಿ ಭಾರಿ ದೊಡ್ಡ ಮಟ್ಟಿಗೆ ಅದನ್ನು ಉಪಯೋಗ ಮಾಡಲಿಲ್ಲ. ಶಂಕರ ಭಗವತ್ಪಾದರ ಕೃತಿಗಳು, ಸೌಂದರ್ಯ ಲಹರಿ ಇತ್ಯಾದಿಗಳಿಂದ ಬಂದಂಥದ್ದು ಯಾವುದು ನಮಗೆ ಅಗತ್ಯ ಉಂಟೋ ಅದು ನಮಗೆ ಮತ್ತೆ ಪ್ರೇರಣೆ ಸಿಗಲಿ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಸೇರಿಸಿದ್ದಾರೆ. 16 ವಿಷಯಗಳನ್ನು ಸೇರಿಸಿ ಆ ಮಟ್ಟಕ್ಕೆ ತಯಾರು ಮಾಡಿದ್ದಾರೆ. ಆಗುವುದಿಲ್ಲ ಅಂತ ಇಂತಹ ವಿಷಯವನ್ನು ಇಟ್ಟುಕೊಂಡು ತಾಯಿಯ ವಿಷಯವನ್ನು ಕುಂಕುಮದ ಮುಖಾಂತರವಾಗಿ ಮಾತೃಶಕ್ತಿಯನ್ನು ಏನು ಅಂತ ತಿಳಿಸಬೇಕು ಅಂತ ಹೊರಟ್ರೆ ಸಾವಿರ ಅವರಿಗೆಲ್ಲ ಸಮಸ್ಯೆ ಇಲ್ಲ ಅಂತ. ಅವ್ರಿಗೆ ಏನು ಕೇಳಿದರೆ ಹದೀಸಲ್ಲಿ ಅಂತ ಹೇಳಿದರೆ ಮತ್ತೆ ಮೊನ್ನೆ ಅಂತ ಹೇಳುವುದು ತಿಳಿದು ಉಲ್ಮ ಕಲ್ಮ ಅಂತದ್ದು ಹೇಳೋದು, ಅವ್ರ ವಾಕ್ಯವನ್ನು ಹೇಳುವಂಥ ಶೂಟ್ ಮಾಡಿದ್ದಾರೆ ಅವರು. ಹಾಂ ಅವರ ಒಂದು ಗ್ರಂಥ ಇದೆ, ಆ ಗ್ರಂಥವನ್ನು ಒಂದು ಸಲ ಓದಿದ, ನಿತ್ಯ ಓದಿ ಅವರಿಗೆಲ್ಲ ಬಾಯ್ಪಾಠ, ಅದರಲ್ಲಿ ಏನಿದೆ ಹಾಗೆ ನಡ್ಕೊಳ್ಳೋದು, ಆ್ಯಸ್ ಇಟ್ ಈಸ್ ಅಳವಡಿಕೆ ಮಾಡಿಕೊಳ್ಳೋದು. ಸಮಸ್ಯೆ ಅವರಿಗೆ ಯಾರಿಗಿಲ್ಲ ಅಂತ. ನಾವು ನೋಡಿದರೆ ಸಮಸ್ಯೆ ನಮಗೆ ಅಂತ. 1000 ಲಕ್ಷಾಂತರ ಕೋಟ್ಯಂತರ ಗ್ರಂಥಗಳಿವೆ. ಇದೆಲ್ಲದರಿಂದ ಇವತ್ತು ನಮ್ಮ ಸನಾತನತೆ ರೂಪಿತವಾಗಿದೆ. ಹೇಗೆ ಇದರಲ್ಲಿ ಯಾವುದನ್ನು ಸರಿ ಯಾವುದನ್ನು ತಪ್ಪು ಅಂತ ತೀರ್ಮಾನ ಮಾಡೋದು ಹೇಗೆ? ಜಗತ್ತಲ್ಲಿ ಏನು ಮೂಢನಂಬಿಕೆ ಅಂತ ಹೇಳ್ತಾರೆ, ಅದು ಹಣೆಗೆ ಬೊಟ್ಟು ಇಡುವುದೆಲ್ಲ, ಕುಗ್ಗು ಇಡುವುದೆಲ್ಲ ಮೂಢನಂಬಿಕೆ ನಿಮ್ಮದು. ಅವನಿಗೆ ಆ ಮಟ್ಟಕ್ಕೆ ತಲುಪಲಿಕ್ಕೆ ಆಗುದಿಲ್ಲ, ಅವ ಅಷ್ಟೇ ಹೇಳಬೇಕಷ್ಟೇ ಅಂತ, ಬೇರೆ ದಾರಿ ಇಲ್ಲ ಅಂತ. ಈ ನಾಯಿಯನ್ನು ಕೊಂಡು ಈ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ರೆ ಎಂತ ಮಾಡ್ತದೆ ಅದು ಅಂತ, ಅದಕ್ಕೆ ಅದರ ಬೆಲೆ ಗೊತ್ತೇ ಆಗೋದಿಲ್ಲ. ಅದೇ ರೀತಿಯಾಗಿ ಇಡೀ ಜಗತ್ತಲ್ಲಿ ಮೂಢನಂಬಿಕೆಯನ್ನು ಒಪ್ಪದೇ ಇರುವಂತಹ ಒಂದೇ ಒಂದು ಸಂಸ್ಕೃತಿ ಇದ್ರೆ ಅದು ಸನಾತನತೆ ಮಾತ್ರ, ಬೇರೆ ಯಾವುದೂ ಇಲ್ಲ. ಎಲ್ಲ ಮೂಢನಂಬಿಕೆ. ಅವ ಕೂತ್ಕೊಂಡು ಹೀಗೆ ದೇವರಿಗೆ ನಮಸ್ಕಾರ ಮಾಡಬೇಕು ಇಟ್ಟುಕೊಳ್ಳಿ, ಕಾಲ ಅಡ್ಡ ಹಾಕಿ. ಯಾರಾದರೂ ಒಬ್ಬ ಬುದ್ಧಿವಂತ ಹೋಗಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗ್ತದ ಅಂತ? ಮಾಡಲಿಕ್ಕೆ ಆಗುದಿಲ್ಲ. ಹೀಗೆ ಇರಬೇಕು ಅಂತ ಒಬ್ಬ ಹೇಳಿದ. ಇವತ್ತಿಗೂ ಕೂಡ ಅವರ ಗ್ರಂಥದಲ್ಲಿ ಬರೆದಂಥ ವಾಕ್ಯಗಳು ಸಿಗ್ತದೆ. ಭೂಮಿ ಚಪ್ಪಟೆಯಾಗಿದೆ ಅಂತ, ಇವತ್ತಿಗೂ ಚಪ್ಪಟೆಯಾಗಿ ಅಂತಲೇ ಅವರು ಪಾಠ ಮಾಡೋದು. ಅದನ್ನೇ ಇವತ್ತು ಎಷ್ಟು ದೊಡ್ಡ ಕಲ್ತವಾಗಿರಲಿ, ವಿದ್ವಾಂಸ ಆಗಿರಲಿ, ಬುದ್ಧಿವಂತನಾಗಿರಲಿ, ಅವ ಅದನ್ನೇ ಇವತ್ತಿಗೆ ಹೇಳ್ತಾನೆ ಅವ ಅಂತ. ಇಂತಹ ಎಷ್ಟು ವಾಕ್ಯಗಳು ಸಿಗುವುದಿಲ್ಲ. ಯಾರಿಗೂ ಕೂಡ ಅವರ ಧರ್ಮ ಗ್ರಂಥದ ಬಗ್ಗೆ, ಧರ್ಮ ಗುರುವಿನ ಬಗ್ಗೆ ಎಂಥದ್ದು ಒಂದು ವಾಕ್ಯ ಮಾತಾಡುವ ಅಧಿಕಾರ ಇಲ್ಲ. ಏನಾದರೂ ಅದು ಸರಿ ಇಲ್ಲ ಅಂತ ಕ್ರಾಸ್ ಚೆಕ್ ಮಾಡಲಿಕ್ಕೆ ಮತ್ತು ಹೊರಟಿದ್ದಾದರೆ ನಾಳೆ ಸರ್ಪಂಚ ಯುದ್ಧ ತೆಗೆದಾಕ್ತಾರೆ ಅಂತ ತಲೆ. ನಮ್ಮದೇ ಅಂತ ಪರಂಪರೆ ಅಂತ ಕೂತ್ಕೊಂಡಿದ್ದೇವೆ. ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ದೇವಸ್ಥಾನದ ಒಳಗೆ ಗೋಪುರದಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೇವೆ. ಇವೊಂದು ಹಾಡು ಹೇಳಿದ ನಾನಲ್ಲಿದ್ದ, ಎಂಥದ ರಾಮ ನೀನು ಕಳ್ಳ, ನೀನು ಕೃಷ್ಣನಿಗೆಲ್ಲ ಹಾಗೆ ಹೇಳಿದಲ್ಲ ಶಬ್ದ. ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಗೋಪುರದಲ್ಲಿ ಕೂತ್ಕೊಂಡು ನೀನು ಕಳ್ಳ, ನೀನು ಅಂತ ನೀನು ಮಾಡಿದ್ದು ಸಪ್ರೇಟ್ ಕೆಲಸ. ಅದು ಹೇಗೆ ಹೀಯಾಳಿಸ್ತೇವೆ ದೇವರನ್ನ ದೇವಸ್ಥಾನದ ಒಳಗೆ ಕೂತು. ಯಾವುದನ್ನಾದರೂ ಕೂಡ ನಾವು ಹೊರಗಲ್ಲಿಗೆ ಹಚ್ಚುವ ಮಟ್ಟಕ್ಕೆ ಸಾಮಾನ್ಯವಾದ ವಿಷಯವನ್ನೆಲ್ಲ ದೇವರನ್ನು ಸಾಕ್ಷಾತ್ ದೇವರನ್ನು ಹೊರಗಲ್ಲಿಗೆ ಹಚ್ಚಿ ನಿಲ್ಲಿಸಿ ನೀನು ಏನು ಅಲ್ಲ ಅಂತ ಪ್ರೂವ್ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ದೊಡ್ಡ ದೊಡ್ಡ ವಿದ್ವಾಂಸರು ಕೂತು ಯಕ್ಷಗಾನದಲ್ಲಿ ಇದನ್ನೇ ಅಲ್ಲ ಮಾಡೋದು. ನಮ್ಮಲ್ಲಿ ಸ್ವಾತಂತ್ರ್ಯ ಉಂಟು ಅಂತ. ಇದೆಲ್ಲವೂ ನೀವು ಮಾಡ್ತಾ ಇರುವಂಥದ್ದು ಪೂರ್ತಿ ಸುಳ್ಳು. ನಿಮ್ಮ ದೇವರು ಸುಳ್ಳು, ಬೊಟ್ಟು ಸುಳ್ಳು, ಶಾಲು ಸುಳ್ಳು, ಎಲ್ಲವೂ ಸುಮ್ಮನೆ ಇದು. ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಇನ್ನೊಬ್ಬನ ಹತ್ರ ಏನಾದರೂ ಉಂಟಾ ಬೇಕಾದಷ್ಟು ಕಿತ್ತುಕೋ, ಸಂತೋಷವಾಗಿ ಜೀವನ ಮಾಡು. ಋಣಂಕೃತ್ವ ಘೃತಂ ಪಿಬೇತಿ, ಸಾಲ ಮಾಡಿ ಆದರೂ ಸರಿ ತುಪ್ಪ ತಿನ್ನು. ಇಂಥದ್ದನ್ನು ಯಾರು ಬೋಧಿಸಿದ್ದಾರ ಅಂಥವರನ್ನು ಇವತ್ತು ನಾವು ಆಚಾರ್ಯರು, ಗುರುಗಳು ಅಂತ ಕರೆದಂತಹ, ಋಷಿಗಳು ಅಂತ ಹೇಳಿದಂಥ, ಮಂತ್ರದ್ರಷ್ಟಾರು ಅಂತ ಹೇಳಿದಂತಹ ಪರಂಪರೆ ನಮ್ಮದು ಅಂತ.
ಯಾವುದನ್ನು ಯಾರು ಬೇಕಾದರೂ ಯೋಚನೆ ಮಾಡ್ಬೋದು. ಹಾಗಾದರೆ ಸಾವಿರ ವರ್ಷಗಳಿಂದ ಒಂದು ಧರ್ಮ, ಒಂದು ಸಂಪ್ರದಾಯ ಅದು ಹೊರಗಲ್ಲಿಗೆ ಹಚ್ಚುತ್ತಾ ಬಂದಿದ್ದಾರೆ. ಯಾವುದೇ ರೆಸ್ಟ್ರಿಕ್ಷನ್ಗಳಿಲ್ಲ. ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಆದರೆ ಜಗತ್ತಲ್ಲಿ ಇದಕ್ಕಿಂತ ದೊಡ್ಡದು ಯಾವುದಾದ್ರೂ ಸುಸಂಸ್ಕೃತವಾದಂಥ ವ್ಯವಸ್ಥೆ ಇರಲಿಕ್ಕೆ ಸಾಧ್ಯವ ಅಂತ ಯಾವುದೂ ಇಲ್ಲ. ಅಂತಹ ಸುಸಂಸ್ಕೃತವಾದಂತಹ ಸನಾತನತೆಯಲ್ಲಿ ಕಂಡುಬರುವಂತಹ ಒಂದು ಲಕ್ಷಣ ಅದು ತಿಲಕ, ಸಿಂಧೂರ, ಕುಂಕುಮ. ಬೇರೆ ಅದರಲ್ಲಿ ವ್ಯತ್ಯಾಸಗಳಿರ್ಬೋದು. ಸಿಂಧೂರ ಅಂದರೆ ಬೇರೆ, ಕುಂಕುಮ ಅಂದರೆ ಬೇರೆ. ನೀವು ಹೋಗಬೇಕು ತಯಾರು ಮಾಡಿದ್ದು ಹೇಗೆ ಅಂತೆಲ್ಲ, ಯಾವುದನ್ನು ಉಪಯೋಗ ಮಾಡ್ತಾರೆ ಅಂತ. ಅಲ್ಲ, ಅವತ್ತು ಮೃಗನಾಭಿ ಇದರದ್ದು ಮೃಗದ ಪರಿಮಳದ್ದು ಈ ಕೃಷ್ಣ ಮೃಗದ್ದು ಇದನ್ನೆಲ್ಲ ಹಾಕ್ಲಿಕ್ಕಿತ್ತಲ್ಲ, ನೀವು ಕುಂಕುಮಕ್ಕೆ ಈಗ ಹಾಕೋದಿಲ್ವಾ? ಗೋರೋಚನವನ್ನು ಹಾಕಬೇಕಲ್ಲ, ಗೋರೋಚನದಲ್ಲಿ ಹಾಕಲಿಲ್ಲ ಅವರು ವಾಕ್ಯವನ್ನು, ಶಬ್ದವನ್ನು. 16 ದಾರಿಗಳಿವೆ ಅಂತ ಪ್ರಧಾನವಾಗಿ ಅದನ್ನು ತಯಾರು ಮಾಡೋದು ಹೇಗೆ ಅಂತ ಹೇಳಿದ್ದಾರೆ. ಇದರಲ್ಲಿ ಇನ್ನು ಸ್ಪೆಷಲ್ ಕುಂಕುಮ ಎಲ್ಲ ಇದೆ, ಅದನ್ನು ತಯಾರು ಮಾಡಲಿಕ್ಕೆ ಅಷ್ಟು ಸುಲಭದ ವ್ಯವಸ್ಥೆ ಅಲ್ಲ ಅದು. ನಿಮಗೆ ಕೆಜಿಗೆ ಇವರಿಗೆ 120 ರೂಪಾಯಿಗೆ ಸಿಗಬೇಕು ಸಹ ಕುಂಕುಮ, ಪ್ಯೂರ್ ಆಗಬೇಕು. ರಾಗಭಾರತಿ 750 ಮಾರ್ರೆ, ಇಂಥ ಕಾಸ್ಟ್ 250ಕ್ಕೆ ಸಿಗ್ತದೆ ಅಂತ. 150ಕ್ಕೆ ಇರ್ತದೆ, ಅದಕ್ಕಿಂತ ರಾಸಾಯನಿಕ ನಿಮಗೆ 30-40 ರೂಪಾಯಿಗೆ ಸಿಗ್ತದೆ. 120 ಸಹ ಬೇಡ. ನಾವು ದುಡ್ಡಿನ ಮೇಲೆ ಅದನ್ನು ಲೆಕ್ಕ ಹಾಕಲಿಕ್ಕೆ ಹೋದೆವು. ಅದರ ಹಿಂದಿನ ಪರಿಶ್ರಮ ಏನು, ಅದು ಮಾಡಿದ್ರಿಂದ ಏನು ಉಪಯೋಗ, ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಸಮಾಜಕ್ಕೆ ಮಾರ್ಗದರ್ಶನವಾಗಲಿಕ್ಕೆ ಸಂಗ್ರಹಯೋಗ್ಯವಾದಂತಹ ಒಂದು ಮಹತಿ ಅನ್ನುವ ಶಬ್ದದ ಒಟ್ಟಿಗೆ ಸೇರಿಸಿ ನಿಜವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಜನರಿಗೆ ಇದು ಮಹತ್ತರವಾದ್ದು ಅಂತ ತಿಳಿಲಿ ಅನ್ನುವುದಕ್ಕೋಸ್ಕರ ಮಹತಿ ಶಬ್ದವನ್ನು ಉಪಯೋಗ ಮಾಡಿಕೊಂಡು ಕುಂಕುಮದ ಪ್ರಾಧಾನ್ಯತೆಯನ್ನು ಅವರು ಈ ಪುಸ್ತಕದ ಮೂಲಕ ಕೊಟ್ಟಿದ್ದಾರೆ. ಗೊತ್ತಿದೆ ನನಗೆ ಪರಿಶ್ರಮ, ಅವರು ಬರೆದಂಥ ಪರಿಶ್ರಮ, ಸಂಗ್ರಹ ಮಾಡಿದ ಪರಿಶ್ರಮ ಅವರದ್ದಿರ್ಬೋದು. ಕನಸು ಕಂಡಂಥ ಕೃಷ್ಣವೇಣಿಯಕ್ಕ, ಅದರ ಹಿಂದೆ ನಾವು ಪುತ್ತೂರನ್ನ ಈ ಮಾಲಿಂಗೇಶ್ವರ ಸನ್ನಿಧಿಯನ್ನು ಜಗತ್ತಲ್ಲಿ ಮೆಚ್ಚಿಕೊಳ್ಬೇಕು. ಯಾಕೆ ಕೇಳಿದರೆ ಇಂತಹ ಒಂದು ಧರ್ಮ ಪ್ರಸಾರದ ಕೆಲಸಗಳು ನಮಗೆ ನೀವು ಮಾಡಿ ಸರಿಯಾಗೋದಿಲ್ಲ, ಅವ್ರು ಮಾಡಿ ಸರಿಯಾಗೋದಿಲ್ಲ. ನಮ್ಮೊಳಗೆ ಎಂಥದೇ ಇರಲಿ, ಹೊರಗಡೆ ಒಂದ್ಸಲ ಹೋಗಿ ನಿಂತು ನೋಡಬೇಕು. ಇಲ್ಲಿ ಮಾಡ್ತಾ ಇರುವಂಥ ಕೆಲಸ ಇದೆಯಲ್ಲ, ಎಲ್ಲ ಕಡೆಯಲ್ಲಿ ಇವತ್ತು ಹಿಂದೂಗಳು ಯಾಕೆ ಹೀಗೆ ಹೇಳಿದರೆ ಧರ್ಮ ಶಿಕ್ಷಣ ಇಲ್ಲದೆ ಇರುವಂಥದ್ದೇ ನಮ್ಮ ದೊಡ್ಡ ಸಮಸ್ಯೆ ಅಲ್ವಾ? ಮಗುವಿಗೆ ಚಿಕ್ಕಂದಿನಿಂದ ಅದನ್ನು ಹೇಳಿಕೊಡ್ಬೇಕಲ್ಲದೆ ದೊಡ್ಡದಾದ ನಂತರ ಗಂಡ ಬೀಜ ಬಂದ ನಂತರ ಅವನು ಹೇಳಿದ್ರೆ ಅವನು ಯಾವುದನ್ನು ಹೋಗ್ತಾನೆ, ಎಲ್ಲವೂ ಸುಳ್ಳು ಅಂತಲೇ ಅವನಿಗೆ ಕಾಣುವಂಥದ್ದು. ವೈಜ್ಞಾನಿಕವಾದಂತಹ ಈಗಿನ ಸೈಂಟಿಫಿಕ್ ಆದಂತಹ ಅವರಿಗೆ ಆಧಾರವನ್ನು ಕೊಟ್ಟು ಮಕ್ಕಳನ್ನು ಒಪ್ಪಿಸಬೇಕು ಅಂತಿಲ್ಲ. ದಿನ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಕಾಲ ಹಿಡಿಯುವಂಥದ್ದು ಅಭ್ಯಾಸ ಮಾಡಿದರೆ ಆ ಮಕ್ಕಳು ಹಿಡಿತಾರೆ. ನಮಗೆ ಗೊತ್ತಾಗ್ತದೆ ಎಷ್ಟೋ ಸಲ ಮಕ್ಕಳಿಗೆ ಮದುವೆ ಅಂತೇಳಿ ಪುಸ್ತಕ ಕಾಗದ ತಗೊಂಡು ಬಂದು ಇವಾಗ ಕಾಗದ ಕೊಡಲಿಕ್ಕೆ ಮಕ್ಕಳ ಹತ್ರ ಹೇಳೋದು, ಅವನು ಹೀಗೆ ಮಾಡ್ತಾರೆ, ಖಾರ ಪತ್ತು ಅಂತ ಅದು ಹೀಗೆ ಮುಖ ನೋಡ್ತದೆ. ಕೊನೆಗೆ ಹೋಗಿ ಅವಳು ಖಾರ ಪತ್ತು ಹೇಳಿದ್ರು, ಅದು ಸೀದಾ ಆಚೆ ನೋಡಿಕೊಂಡು ಹೋಗ್ತಾರೆ, ಕಾಲ ಹಿಡಿಲಿಕ್ಕೆ ತಯಾರಿಲ್ಲ. ಅದು ಯಾಕೆ ಹೇಳಿದ್ರೆ ಅದನ್ನು ಬೆಳೆಸಿದ್ದು ಹಾಗೆ ನೀವು ಅದು ಇನ್ನೂ ಅದನ್ನು ತೀವ್ರ ಮಾಡ್ಲಿಕ್ಕೆ ಆಗ್ತದ? ಮರವಾಗಿ ಬಗ್ಗಿದೆ ಆಗೋದಿಲ್ಲ, ಬಗ್ಗಿಸಲಿಕ್ಕೆ ಆಗೋದಿಲ್ಲ. ಚಿಕ್ಕಂದಿಂದಲೇ ನಾವು ಅಪ್ಪ ಅಮ್ಮ ಏನು, ನಾವೇ ಸ್ಟಿಕ್ಕರ್ ಇಟ್ಟೆ, ಮಕ್ಕಳು ಸ್ಟಿಕ್ಕರ್ ಹಿಡಿದ್ರೆ ಆ ಸ್ಟಿಕ್ಕರ್ ಬಿಸಾಡಿ ಬರ್ತಾರೆ ಅಷ್ಟೇ. ಮತ್ತೆ ನಾನು ಸ್ಟಿಕ್ಕರ್ ಇಡ್ತೇನೆ, ನೀವು ಇಡ್ಲಿಕ್ಕೆ ಬೊಟ್ಟು ಬೇಕು ಹಣೆಯಲ್ಲಿ ಅಂತ ಹೇಳಿದರೆ ಅವಳು ಮತ್ತೆ ನಿಮ್ಮ ಬಾಧೆಗೋಸ್ಕರ ಒಂದು ಹಣೆಯಲ್ಲಿ ಬೊಟ್ಟಿರ್ತಾಳೆ. ಇವರು ಹೇಳಿದಾಗೆ, ಡಾಕ್ಟರ್ ಹೇಳಿದಾಗೆ ಎಂಥದ್ದು ಸೂಕ್ಷ್ಮದರ್ಶಕ ಇಟ್ಟು ನಿಮ್ಮ ಹಣೆಯಲ್ಲಿ ಕುಂಕುಮ ಅಂತ ಇವಳು ಇಟ್ಟಿದ್ದಾಳ ಅಂತ ನೋಡ್ಬೇಕಷ್ಟೇ. ಆ ಮಟ್ಟಕ್ಕೆ ಬೊಟ್ಟುಗಳು ಉಳಿದಿದೆ ನಮ್ಮ ಮಕ್ಕಳ ಹಣೆಯಲ್ಲಿ. ಅದರ ಪ್ರಾಧಾನ್ಯತೆಯನ್ನು ನಾವು ತಿಳ್ಕೊಂಡು ಮಕ್ಕಳಿಗೆ ಹೇಳುವ ಹಾಗಾಗಲಿ, ಸರಿಯಾದ ರೀತಿಯಲ್ಲಿ ಹಿಂದೂಗಳು ಅಂತ ಹೇಳಿಕೊಳ್ಳಲಿಕ್ಕೆ ಹೆಮ್ಮೆ ಪಡುವ ರೀತಿಯಲ್ಲಿ ನಮ್ಮ ಜೀವನ ಪದ್ಧತಿ ಇರಲಿ. ಅದಕ್ಕೆ ಈ ಮಹತಿ ಕುಂಕುಮ ನಮಗೆಲ್ಲ ಪ್ರೇರಣೆ ಆಗಲಿ ಅಂತ ಆಶಿಸ್ತಾ, ನನಗೆ ಗೊತ್ತಿಲ್ಲ ಅವರ 5 ನಿಮಿಷ ಮಾತಾಡಬೇಕು ಹೇಳಿದರೆ ಏನೋ ಅಂತೂ ನನಗೆ ಅನಿಸಿದ್ದು ಮಾತಾಡಿ ಸ್ವಲ್ಪ ಸಮಯ ಮುಂದೆ ಬಂದಿದ್ದರೆ ಕ್ಷಮಿಸಿ. ಇದರಿಂದಾಗಿ ಸಮಾಜದ ಸ್ವಾಸ್ಥ್ಯ ಉಳಿಸುವ ಕೆಲಸ ಕೃಷ್ಣವೇಣಿಯಕ್ಕ ಮತ್ತು ಮುಳಿಯ ಟೀಮು ಎಲ್ಲ ಪರಿವಾರದಲ್ಲಿ ಕೈ ಜೋಡಿಸಿಕೊಂಡು ತಿಂಗಳು ಕುಂಕುಮಾರ್ಚನೆ ಮಾಡ್ತಾ ಇದ್ದೀರಲ್ಲ, ಉಳಿದ ಊರಿನವರಿಗೆಲ್ಲ ಪ್ರೇರಣೆಯಾಗಿ ಅನೇಕ ಕಡೆಗಳಲ್ಲಿ ಹೋದಾಗ ನಾವು ಹೇಳ್ತೇವೆ ಅಂತ. ಒಂದು ಪುತ್ತೂರು ಮಾಲಿಂಗೇಶ್ವರದಲ್ಲಿ ಮಾಡ್ತಾ ಇದ್ದಾರೆ, ಹೋಗಿ ನೋಡಿ ಇಲ್ಲ ಎಷ್ಟು ಕಡೆಗಳಲ್ಲಿ ಉದಾಹರಣೆಗೆ ಆಯ್ತು ಇವತ್ತು ಅಂತ. ಅದನ್ನು ಅವ್ರು ಹೇಳಿದ್ರಲ್ಲ, ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಮಾಡುವ ಅವರಿಗೆ ಆಸೆ ಇದೆ ಮನಸ್ಸಲ್ಲಿ. ಪ್ರತಿಯೊಂದು ಕಡೆಗಳಲ್ಲಿ ಕೂಡ ನಮ್ಮ ಆರಾಧನಾ ಕೇಂದ್ರಗಳು ನಮ್ಮ ಸಂಸ್ಕಾರವನ್ನು ತಿಳಿಸುವ ಕೇಂದ್ರಗಳಾಗಿ ಇದರ ಹಿಂದೆ ಪ್ರಯತ್ನ ಪಟ್ಟಂತಹ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ಮತ್ತು ನಮ್ಮ ಸಮಾಜದ ಪರವಾಗಿ ಅವರಿಗೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಕೃತಜ್ಞತೆಯೊಂದಿಗೆ ನನ್ನ ಮಾತಿದ್ದೇ ರಮಿಸ್ತೇನೆ. ಸನಾತನ ಸಂಸ್ಕೃತಿಯ ಹಿರಿಮೆ ಗರಿಮೆ ಇನ್ನಷ್ಟು ಜಾಗೃತವಾಗಲಿ ಅನ್ನುವ ದೃಷ್ಟಿಯಲ್ಲಿ ಮಾತುಗಳನ್ನು ಆಡಿ ಇದೀಗ ಅತ್ಯಂತ ಸ್ಮರಣೀಯ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಲಿದ್ದೇವೆ. ಕುಂಕುಮ ಮಹತಿ ಪುಸ್ತಕದ ಲೋಕಾರ್ಪಣೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿಕೊಂಡು ಪುಸ್ತಕಕ್ಕೆ ದೀಪ ಆರತಿಯನ್ನ ಮಾಡಿ ಕುಂಕುಮ ಮಹತಿಯನ್ನ ಲೋಕಾರ್ಪಣೆಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ತ್ರಿಪುರ ಸುಂದರಿಯಾದಂತಹ ಶಿವನ ಪತ್ನಿ ಲಲಿತಾಂಬಿಕೆಯ
ಮನಸ ಸ್ಮರಿಸ್ತಾ ಮಹೋದರ ಮಾಲಿಂಗೇಶ್ವರ ದೇವರನ್ನ ಮನಸ ಸ್ಮರಿಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿ ಪುಸ್ತಕಕ್ಕೆ ವೇದಮೂರ್ತಿ PS ಭಟ್ ಅವರು ಆರತಿಯನ್ನ ಬೆಳಗಿ ಎಲ್ಲ ಬಂಧುಗಳು ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಿಂಧೂರ ಕರ್ಣ ವಿಗ್ರಹ ಸಕುಂಕುಮ ವಿಲೇಪನ ಅನ್ನುವ ರೀತಿಯಲ್ಲಿ ದೇವಿಯನ್ನ ಆರಾಧಿಸ್ತಾ ಕುಂಕುಮ ಮಹತಿ ತನ್ನ ಮಹತ್ವವನ್ನ ಎಲ್ಲ ಕಡೆಗೆ ಮತ್ತಷ್ಟು ಬೆಳಗುವ ಬೆಳೆಸುವ ಪ್ರಸರಣದ ಕೆಲಸ ಆಗಲಿ ಅಂತ ಹೇಳ್ತಾ ಕೃತಿಯನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಕುಂಕುಮದ ಮಹತಿ, ಕುಂಕುಮದ ಹಿರಿಮೆ, ಕುಂಕುಮದ ಗರಿಮೆ ಇದನ್ನ ಸಾರುವ ಕೃತಿ ಲೋಕಾರ್ಪಣೆಗೊಂಡಿದೆ. ನಮ್ಮೊಳಗೆ ಇರುವಂತಹ ಅನಾವರಣಗೊಳಿಸಲಿ ಅಂತ ಹೇಳಿ ಪಡೆದುಕೊಳ್ಳುವುದು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪಂಜಿಗುಡ್ಡೆ ಈಶ್ವರ ಭಟ್ ಇವರು ಸಾವಯವ ಕುಂಕುಮವನ್ನ 2 ಪುಟಾಣಿ ಮಕ್ಕಳಿಗೆ ತಿಲಕವನ್ನ ಇಟ್ಟು ಅನಾವರಣಗೊಳಿಸಬೇಕು. ವೇದಿಕೆ ಮುಂಭಾಗದಲ್ಲಿ ಬಂದಿರುವಂತಹ ಎಲ್ಲ ಬಂಧುಗಳಿಗೆ ಕೂಡ ಈ ಸಾವಯವ ಕುಂಕುಮವನ್ನ ಇವತ್ತು ನೀಡುವವರಿದ್ದೇವೆ. ಪ್ರತಿಯೊಂದು ಆಚರಣೆ ಹಿನ್ನೆಲೆ ನಮ್ಮೊಳಗಿನ ಶಕ್ತಿಯನ್ನ ಅಂತಃಶಕ್ತಿಯನ್ನ ಜಾಗೃತಗೊಳಿಸಲಿ ಅಂತ ಹೇಳ್ತಾ ಸಾವಯವ ಕುಂಕುಮವನ್ನ ಅನಾವರಣಗೊಳಿಸಿದಂತಹ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪಂಜಿಗುಡ್ಡೆ ಈಶ್ವರ ಭಟ್ ಅವರು ಶುಭ ನುಡಿಗಳನ್ನ ಹಾರೈಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮಗಳು, ನನಗೆ ಬಹಳ ಸಂತೋಷ ಆಯಿತು. ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಇಂಥ ಕಾರ್ಯಕ್ರಮ ನಡೆಯುವಾಗ ನಮಗೆ ವ್ಯವಸ್ಥಾಪನಾ ಸಮಿತಿಗೆ ಒಂದು ಹೆಮ್ಮೆಯ ವಿಷಯ. ಈ ಒಂದು ಕಾರ್ಯಕ್ರಮ ನಡೆಸಿದ ಸಂಘಟಕರಿಗೂ ಕೃಷ್ಣವೇಣಿ ಮತ್ತು ನಮ್ಮ ಕೇಶವ ಪ್ರಸಾದ್ ಮೂಳಿ ಅವರಿಗೂ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಇದರಿಂದ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಒಂದು ವೇಳೆ ನನಗೆ ಈಗ ಹೆಚ್ಚು ಸ್ವರವೂ ಇಲ್ಲ, ಇದರ ಬಗ್ಗೆ ಮಾತಾಡಲಿಕ್ಕೆ ಹೆಚ್ಚು ಗೊತ್ತಿಲ್ಲ. ಅಧ್ಯಕ್ಷರೆರಡು ಮಾತಾಡಬೇಕಂತ ಹೇಳಿದ್ರು, ಹಾಗೆ ಬಂದೆ. ನಾನು ಮನೆಯಲ್ಲಿ ನನ್ನ ಹೆಂಡತಿಗೆ ಹೆಚ್ಚಾಗಿ ಜೋರು ಮಾಡ್ತೇನೆ. ಕೆಲವು ಸಲ ಕುಂಕುಮ ಮುಖದಲ್ಲಿ ಇಲ್ಲ ಇದ್ರೆ ಕುಂಕುಮ ಮಾಡೈತಿ, ಕುಂಕುಮ ಹಾಕು ಅಂತೇಳಿ ಈ ಕುಂಕುಮ ಹಾಕಂತ ಹೇಳ್ತೇನೆ. ಅದರ ಮಹತ್ವ ಗೊತ್ತಾದ್ರು ನನಗೆ ಈ ಸಭೆಗೆ ಬಂದು ಇದು ಬಹಳ ಒಳ್ಳೆಯ ಕಾರ್ಯಕ್ರಮ. ಕುಂಕುಮದ ಮಹತ್ವದ ಬಗ್ಗೆ ನಮ್ಮ ಕಶಗೋಡಿಯವರು ವಿವರಿಸಿದ್ರು, ಬಹಳ ಸಂತೋಷ ಆಯಿತು. ನಾವು ನಮ್ಮ ಕೃಷ್ಣವೇಣಿ ಮೇಡಮ್ ಹೇಳಿದರು, ಅಧ್ಯಕ್ಷರು ಎಲ್ಲ ರೀತಿಯಲ್ಲಿ ಸಹಕರಿಸ್ತಾರೆ ಅಂತೇಳಿ. ನಮ್ಮ ವ್ಯವಸ್ಥೆಗೆ ಬೇಕಾಗಿ ನಾವು ಅಧ್ಯಕ್ಷ ವ್ಯವಸ್ಥಾಪನಾ ಸಮಿತಿ ಅಂತೇಳಿ ಮಾಡ್ತೇವೆ. ನಾವು ಎಲ್ಲರೂ ಮಹಾಲಿಂಗೇಶ್ವರ ದೇವರ ಚಾಕ್ರಿಗೆ ಇರುವರು, ನಾವು ಎಲ್ಲರೂ ಮಹಾಲಿಂಗೇಶ್ವರ ದೇವರ ಭಕ್ತರು, ಅವರ ಚಾಕ್ರಿಯವರು. ನಮ್ಮನ್ನು ನೋಡಿ ಜಾತ್ರೆಯು ಬಹಳ ಯಶಸ್ವಿಯಾಗಿ ಸಾಗಿದೆ, ನಿಮಗೆಲ್ಲರಿಗೂ ಗೊತ್ತುಂಟು. ಇದೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಆಗಿದೆ. ನೀವು ಕೊಟ್ಟ 1 ರೂಪಾಯಿಯನ್ನು ಮಹಾಲಿಂಗೇಶ್ವರ ದೇವರ ಭಂಡಾರಕ್ಕೆ ಮುಟ್ಟಿಸುವಂಥ ಕೆಲಸ ನಮ್ಮ ಸಮಿತಿಯು ಮಾಡಿದೆ. ಇನ್ನು ಮುಂದೆಯೂ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತೇವೆ. ನಾವು ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಇದನ್ನೆಲ್ಲ ಉಳಿಸುವಂಥ ಕೆಲಸವನ್ನು ಇಂಥ ಕಾರ್ಯಕ್ರಮದ ಮುಖಾಂತರ ಮಾಡಬೇಕು. ನಮ್ಮ ಸಂಸ್ಕೃತಿ ಉಳಿಸುವುದಂದ್ರೆ ಹೇಗೆ?
ನಾನು ಸಣ್ಣದಿರುವಾಗ ನಾವು ಶಾಲೆಗೆಲ್ಲ ಹೋಗುವಾಗ ನಾವು ಹೇಳ್ತಿದ್ದೆವು ತಂದೆ ತಾಯಿ ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂತ. ಈಗೆಲ್ಲ ಹಾಗೆಲ್ಲ, ಈಗ ಡ್ಯಾಡಿ ಮಮ್ಮಿ ಅಂಕಲ್ ಆಂಟಿ ಟೋಟಿ ಹೀಗೆಲ್ಲ ಹೇಳ್ತಾರೆ. ಇದು ಎಲ್ಲ ನಮ್ಮ ಸಂಸ್ಕೃತಿ ಅಲ್ಲ. ಈಗ ನಾವು ಮಕ್ಕಳ ಬರ್ತ್ಡೇ ಬರುವಾಗ ಹ್ಯಾಪಿ ಬರ್ತ್ಡೇ ಅಂತೇಳಿ ದೀಪ ಹಾರಿಸ್ತೇವೆ. ದೀಪ ಹಾರಿಸೋದು ನಮ್ಮ ಸಂಸ್ಕೃತಿ ಅಲ್ಲ, ದೀಪ ಉರಿಸೋದು ನಮ್ಮ ಸಂಸ್ಕೃತಿ. ಇದರ ಬಗ್ಗೆ ಎಲ್ಲ ನಾವು ಮಾಹಿತಿ ಕೊಡುವಂಥ ಕೆಲಸವನ್ನು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡಬೇಕು. ಇವತ್ತು ಕಸಗೋಡಿ ಸೂರ್ಯನಾರಾಯಣ ಭಟ್ರವರು ಪೌರತ್ಯಕ್ಕೆ ಹೋಗಿ ಸಮಾಜಕ್ಕೆ ಅವರ ಕೊಡುಗೆ ಬಹಳ ಅಪಾರವಾದದ್ದು. ಹಿಂದೆ ಮಹಾಭಾರತ ಯುದ್ಧ ನಡೆಯುವಾಗ ಶ್ರೀಕೃಷ್ಣದೇವರು ಅರ್ಜುನನಿಗೆ ಗೀತಾಪದೇಶ ಮಾಡಿದರಂತೆ, ನೀವು ನಿಮ್ಮ ಕರ್ತವ್ಯ ಮಾಡು, ಆದರೆ ಯಾವುದೇ ಪ್ರತಿಫಲಾಸೆ ಮಾಡಬೇಡ, ಅದು ತಾನಾಗಿಯೇ ಬರುತ್ತದೆ ಎಂದು. ಹಾಗೆ ಸೂರ್ಯನಾರಾಯಣ ಭಟ್ರವರು ಪ್ರತಿಫಲಾಸೆ ಇಲ್ಲದೆ ಮಾಡಿದ ಸೇವೆಯಿಂದ ಇಡೀ ಸಮಾಜವೇ ಅವರನ್ನು ಇವತ್ತು ಗುರುತಿಸುವಂತೆ ಮಾಡಿದೆ. ಅಂತಹ ಸಮಾಜದಲ್ಲಿ ಯಾವುದೇ ಪತ್ರಿಕೆ ಗಿತ್ರಿಕೆಯಲ್ಲಿ ನಾವು ಓಡಲಿಲ್ಲ. ಅವರು ಅಷ್ಟು ಬಡವರಿಗೆ ಮನೆ ಕಟ್ಟಿಸಿಕೊಡಿಸುವ ಕೆಲಸ, ಇನ್ನಿತರ ಕೆಲಸವನ್ನು ಅವರು ಮಾಡಿದ್ದಾರೆ. ಅಂತಹ ಅವರಿಂದ ಉದ್ಘಾಟನಾ ಕೆಲಸವನ್ನು ಕೇಶವ ಪ್ರಸಾದ್ ಮುಳಿಯದವರು ಮಾಡಿದ್ದಾರೆ. ಬಹಳ ಸಂತೋಷ ಆಯಿತು ನನಗೆ. ಕೇಶವ ಪ್ರಸಾದ್ ಮುಳಿಯದವರ ಬಗ್ಗೆ ನಿಮಗೆ ನಾನು ಹೆಚ್ಚು ಹೇಳಿದ್ರು. ದೇವಸ್ಥಾನದಲ್ಲಿ ಕೆಲವು ಈಗ ಕುಂಕುಮಾರ್ಚನೆ ಆಗಿರ್ಬೋದು, ಮತ್ತು ನಮ್ಮ ಇನ್ನಿತರ ಎಷ್ಟೋ ಕೆಲಸಗಳನ್ನು ಅವರಿಲ್ಲಿ ದೇವಸ್ಥಾನದಲ್ಲಿ ಅವರದೇ ಆದ ಶೈಲಿಯಲ್ಲಿ ಅವರು ಮಾಡಿಕೊಂಡು ಬಂದಿದ್ದಾರೆ. ಮೊನ್ನೆ ನಮ್ಮ ಅಷ್ಟಮಂಗಳ ಪ್ರಶ್ನೆ ಇಡುವಾಗ ಒಂದು ಪುಸ್ತಕ ತಯಾರು ಮಾಡಿದ್ರು ಇದೇ ಜಾಗೆಯಲ್ಲಿ. ಅವರು ಆ ಪುಸ್ತಕವನ್ನು ಅಷ್ಟಮಂಗಳ ಪ್ರಶ್ನೆ ಏನು, ಅದರ ಮಹತ್ವ ಏನು, ಅದರ ಬಗ್ಗೆ ಎಲ್ಲ ಸಂಪೂರ್ಣ ವಿವರವಾದ ಪುಸ್ತಕವನ್ನು ಅವರದ್ದು ದೇವಸ್ಥಾನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ರು. ಅದನ್ನು ಇಲ್ಲಿ ಕೊಡ್ಲಿಕ್ಕೆ ಹೇಳಿದ್ರು. ಆಗ ನಮ್ಮ ವ್ಯವಸ್ಥಾಪಕರು ಹೇಳಿದ್ರು ಅದು ಹಾಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಅದು OTT ಲೆಕ್ಕದಲ್ಲೆಲ್ಲ ನಾವು ಸಿಕ್ಕಿ ಬೀಳ್ತೇವೆ, ಅದಕ್ಕೆಲ್ಲ ದುಡ್ಡು ಕಟ್ಟಬೇಕಂತೇಳಿ. ಅದಕ್ಕೆ ದುಡ್ಡು ಕಟ್ಟುವುದೆಲ್ಲ ಏನು ಬೇಡ, ಅದು ನಾನೇ ಕಟ್ತೇನೆ, ಅದನ್ನು ಉಚಿತವಾಗಿ ಕೊಡಿ ಅಂತ ಹೇಳುವ ಮಾತನ್ನು ಇದೇ ಸ್ಥಳದಲ್ಲಿ ಕೇಶವ ಪ್ರಸಾದ್ ಮುಳಿಯದವರು ಹೇಳಿದರು. ಇವತ್ತು ಅವರು, ನಾನು ಅದರ ಮನೆಯಲ್ಲಿ ಹೇಳ್ತಿದ್ದೆ, ನನ್ನ ಹೆಂಡತಿ ಹೇಳ್ತೇನೆ ನಾನು ಹೋಗ್ತೇನೆ ನೀನು ಬರಬೇಡ ಅಂತ ಹೇಳ್ತೇನೆ, ಅಲ್ಲಿ ಮನೆಯಲ್ಲಿ ಕೆಲಸ ಆಗಬೇಕಲ್ಲ. ಇವತ್ತು ಕೇಶವ ಪ್ರಸಾದ್ ಮುಳಿಯ ಮತ್ತು ಅವರ ಪತ್ನಿ ಕೃಷ್ಣವೇಣಿಯವರು ಇಬ್ಬರು ಕೂಡ ಬಂದಿದ್ದಾರೆ. ದೇವಸ್ಥಾನದಲ್ಲಿ ಎಂಥ ಕಾರ್ಯಕ್ರಮ ಆಗುವಾಗ ಕೂಡ ಅವರು ದಂಪತಿ ಸಮೇತವಾಗಿ ಪಾಲ್ಗೊಳ್ಳುತ್ತಾರೆ. ಇದು ಸಮಾಜಕ್ಕೆ ಒಂದು ಅವರ ಕೊಡುಗೆ. ಇಂಥ ಕೊಡುಗೆಯನ್ನು ನಾವು ಮಾಡಬೇಕು. ಇಷ್ಟು ಮಹಿಳೆಯರನ್ನು ಸೇರಿಸುವುದಂದ್ರೆ ಅದು ಅಷ್ಟು ಸುಲಭ ಮಾತಲ್ಲ. ಹಿಂದೆ ನಾವು ಪುಸ್ತಕದಲ್ಲಿ ಓದಿದ್ದೇವೆ, ಮಹಿಳೆಯರಂದ್ರೆ ಹೆಣ್ಣು ಸಂಸಾರದ ಕಣ್ಣು. ಆ ಮಾತು ನಿಜವಾಗಿಯೂ ಸರಿ. ಮನೆಯಲ್ಲಿ ಒಂದು ಶಿಸ್ತು, ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ, ಮನೆಯಲ್ಲಿ ಉಳಿತಾಯ ಎಲ್ಲ ಮಾಡಬೇಕಾದ್ರೆ ಮಹಿಳೆಯರೇ ಮುಂದೆ ಬಂದು ಮಾಡಬೇಕಷ್ಟೇ ಹೊರತು ಗಂಡಸರು ಮಾಡುವುದು ಕಡಿಮೆ. ಉದಾಹರಣೆಗೊಬ್ಬ ಗಂಡ ಹೆಂಡತಿ ಹತ್ರ ಹೇಳಿದೆ ನನಗೊಂದು ಕಾರು ತೆಗಿಬೇಕಂತ ಹೇಳಿ. ಹೆಂಡತಿ ಹೇಳಿದ್ರು ಅದು ಸಾಧ್ಯ ಇಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲ ಆಗಬೇಕಲ್ವಾ, ಇದು ಖರ್ಚಿಲ್ಲ ಉಂಟು, ನಮಗೆ ದುಡ್ಡಿಲ್ಲ ಅಂತ ಹೇಳಿ. ಇಲ್ಲ ನನಗೆ ಕಾರು ತೆಗಿಲೇಬೇಕಂತ ಹೇಳಿದ್ರು. ಹಾಗಾದರೆ ನಿಮಗೆ ಕಾರು ತೆಗಿಬೇಕಾ, ನನ್ನದೊಂದು ಕಂಡೀಷನ್ ಉಂಟಂತೇಳಿ ಹೆಂಡತಿ ಗಂಡನ ಹತ್ರ ಹೇಳಿದ್ರು. ಏನಿಲ್ಲ ಕಂಡೀಷನು, ನೀವು ಎಷ್ಟು ಬೆಲೆಯ ಕಾರು ತೆಗಿತೀರಿ ಅಷ್ಟೇ ಬೆಲೆ ನನಗೆ ಚಿನ್ನಾಭರಣವನ್ನು ಮಾಡಿಸಿಕೊಡಿ ಅಂತ ಹೇಳುವ ಮಾತನ್ನು ಹೇಳಿದ್ರು. ಅದಕ್ಕೆ ಗಂಡ ಒಪ್ಪಿದ. ಗಂಡನಿಗೆ ಕಾರು ಬಂತು, ಅಷ್ಟೇ ಬೆಲೆಯ ಚಿನ್ನ ಹೆಂಡತಿಗೆ ಬಂತು. 10 ವರ್ಷ ಹೋಗುವಾಗ ಗಂಡನ ಕಾರು ಗುಜರಿಗೆ ಹೋಯಿತು, ಹೆಂಡತಿಯ ಚಿನ್ನ ಡಬ್ಬಲ್ ಆಯಿತು. ಇದು ಮಹಿಳೆಯರು ಉಳಿತಾಯ ಮಾಡುವಂಥ ಸ್ಥಿತಿಯನ್ನು ನಾನು ಹೇಳಿದ್ದೇನೆ. ಅಂತ ಮಹಿಳೆಯರ ಸಂಘಟನೆಯನ್ನು ಕೃಷ್ಣವೇಣಿಯವರು ಮೇಡಮ್ ಅವರು ಮಾಡಿದ್ದಾರೆ. ಬಹಳ ಸಂತೋಷ ಆಯಿತು. ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ಇನ್ನೂ ಕೂಡ ಬಹಳ ಇದೆ. ನೀವೆಲ್ಲ ಭಕ್ತರು ನಿಮ್ಮನ್ನು ಈ ಅಭಿವೃದ್ಧಿ ಕೆಲಸದಲ್ಲಿ ಕೈ ಜೋಡಿಸಿ. ಕೇಶವ ಪ್ರಸಾದ್ ಮುಳಿಯದವರು ನನಗೆ ಎಷ್ಟೋ ವಿಷಯದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಮಾಹಿತಿ ಕೊಡ್ತಾರೆ. ಕೆಲವುದೆಲ್ಲ ಬೈಯುವುದು ಕೂಡ ಉಂಟು, ಮತ್ತು ಪುನಃ ಸಮಾಧಾನವೂ ಹೇಳ್ತಾರೆ. ಅವರೆಲ್ಲ ಸಲಹೆಗಳೆಲ್ಲ ನನಗೆ ಬೇಕು. ನಿಮ್ಮೆಲ್ಲ ಟೀಕೆಗಳು ದಯಮಾಡಿ ಯಾರು ಕೂಡ ಮಾಡಬೇಡಿ. ಈಶ್ವರ ಭಟ್ರು ಏನಾದರೂ ತಪ್ಪಿದ್ರೆ ನೀವು ಮಾಡಿದ್ದು ತಪ್ಪಂತ ಹೇಳಿ ನಾನು ತಿದ್ದುಕೊಳ್ತೇನೆ. ಸಲಹೆ ಕೊಡಿ, ಆ ಸಲಹೆಯನ್ನು ನಾನು ಸ್ವೀಕರಿಸಿ ದೇವಸ್ಥಾನದ ಮುಂದಿನ ಅವಧಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ಮಾಡೋಣ ಅಂತ ಹೇಳುತ್ತಾ, ದೇವರು ನಿಮಗೆ ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ಮಾಲಿಂಗೇಶ್ವರ ದೇವರ ಹತ್ರ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ದೇವಳದ ಅಭಿವೃದ್ಧಿ ಕಾರ್ಯಕ್ರಮಗಳು ಇನ್ನಷ್ಟು ಸುಗಮವಾಗಿ ಯಶಸ್ವಿಯಾಗಿ ಸಾಗಲಿ ಅನ್ನುತ್ತಾ ಈ ವೇದಿಕೆಯ ಮೂಲಕ ತಮಗೆ ಶುಭ ಹಾರೈಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಇದೀಗ ಕೃತಿಯನ್ನ ಲೋಕಾರ್ಪಣೆಗೊಳಿಸುವಲ್ಲಿ ಸಂಪೂರ್ಣವಾಗಿ ಕೆಲಸ ಮಾಡಿ ಕೃತಿ ರಚಿಸಿದಂತಹ ಕೃತಿಗಾರ್ತಿಗೆ ನಮ್ಮ ಕಡೆಯಿಂದ ಒಂದು ಗೌರವವನ್ನು ಸಮರ್ಪಿಸುವಂತಹ ಕ್ಷಣ. ಕೃತಿಗಾರರಾಗಿರುವಂಥ ಶ್ರೀಮತಿ ಶೀಲಾಲಕ್ಷ್ಮಿಯವರು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತಾರೆ.
ಸಮಾಜಕ್ಕೆ ಉಪಯುಕ್ತವಾಗುವಂತಹ ಇನ್ನಷ್ಟು ಕೃತಿಗಳು ತಮ್ಮ ಮೂಲಕ ಲೋಕಾರ್ಪಣೆಯಾಗಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ತಮಗೆ ಗೌರವಪೂರ್ವಕವಾದಂತಹ ಅಭಿನಂದನೆಗಳು. ಭಾರತೀಯ ಸಂಸ್ಕೃತಿಯ ಹೆಮ್ಮೆಯನ್ನ ಸಾರುವಂತಹ ಇನ್ನಷ್ಟು ಕೃತಿಗಳು, ಮಹತ್ವದ ಕೃತಿಗಳು ತಮ್ಮ ಮೂಲಕ ಹೊರಗೆ ಬರಲಿ ಎನ್ನುವಂತಹ ಸದಾಶಯದೊಂದಿಗೆ ತಮಗೆ ನಮ್ಮೆಲ್ಲರ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು, ಜೊತೆಗೆ ಶುಭ ಹಾರೈಕೆಗಳು. ದೇವಸ್ಥಾನದ ದೇವಳ ಸಂವರ್ಧನಾ ಸಮಿತಿಯಿಂದ ನಡೆದು ಬಂದಂತಹ ಇನ್ನೊಂದು ಕಾರ್ಯಕ್ರಮ ಧಾರ್ಮಿಕ ಶಿಕ್ಷಣ. ಕಳೆದ ಬಾರಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಕೇಶವ ಪ್ರಸಾದ ಮುಳಿಯ ಹಾಗೂ ತಂಡದವರ ಒಂದು ವಿಶೇಷವಾದಂತಹ ಪರಿಕಲ್ಪನೆ ಧಾರ್ಮಿಕ ಶಿಕ್ಷಣ.